ಪಟಾಯಿಸಿ ಮಜಾ ಮಾಡಿ ಇವತ್ತು. ಸೊ ಆಲ್ಮೋಸ್ಟ್ ಅವ್ರ ಪ್ರಾಪರ್ಟಿನ ಕಬ್ಜಾ ಮಾಡಬೇಕನ್ನೋ ದುರುದ್ದೇಶದಿಂದ ಇರುವಾಗ ಒಬ್ಬ ಡೆಲಿವರಿ ಬಾಯ್ ಆ ಡೆಲಿವರಿ ಕೊಡ್ತಾ ಫೈನಲಿ ಆ ಹುಡುಗಿ ಒಂದು ಫೋರ್ಸ್ ನೋಡಿ ಆ ಹುಡುಗಿ ನೋಡ್ತಾ ಇರ್ತಾರೆ ಮೈ ಮರೆತು. ಸೊ ಉಗ್ರಂ ಶಾಖಕ್ಕೆ ಬಂದು ಅವ್ರು ಹೇಳ್ತಾರೆ, ನಾನು 5 ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಹುಡುಗಿನ, ಈಗ ನನ್ನ ಮಗ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಏನೋ ಮಾಡಂಗಿದ್ದಾನಲ್ಲ ಅಂದ್ಬಿಟ್ಟು ಬಂದು ಕೇಳ್ತಾರೆ. ಏನು ಅಂದರೆ ಸರ್ ಜಸ್ಟ್ ಕ್ಯಾಶುಯಲ್ ನೋಡ್ತಾ ಇದೆ ಸರ್ ಅಂತಾರೆ. ಅವ್ರು ಹೇಳ್ತಾರೆ, ನಾರ್ತ್ ಏನೇ ರೋಟಿ ಕಣ್ಣು ಸೌತ್ ಸಾಂಬಾರು ಮೂಸು ನೋಡಲ್ಲ, ಕೇರು ಮಾಡಲ್ಲ, ರೇನು ಅನ್ನಲ್ಲ, ನಿನಗೆ ಇದೆಲ್ಲ ಬೇಕಾಗಿಲ್ಲ, ಚೆಲ್ ಅಡ್ರೆಸ್ ಸಾಲೆ ಅಂತಾರೆ. ಸೊ ಅದೇನಾಗುತ್ತೆ ಅಂದರೆ ಫೈರ್ ಆಗುತ್ತೆ, ಯಾರಿಗೆ ಡೆಲಿವರಿ ಬಾಯ್ಗೆ ಫೈರ್ ಆಗುತ್ತೆ. ಅವಾಗ ಕೇಳ್ತಾರೆ, ಸರ್ ನನ್ನ ನೆಕ್ಸ್ಟ್ ಡೆಲಿವರಿಗೆ ಇನ್ನೊಂದು 5 ನಿಮಿಷ ಬಾಕಿ ಇದೆ, ಈ 5 ನಿಮಿಷನಲ್ಲಿ ನಮ್ಮ 3 ನಿಮಿಷ ಕೊಟ್ಟು ನೋಡಿ, ನಮ್ಮ ಕನ್ನಡದ ತಾಕತ್ತು ಕೆಪಾಸಿಟಿ ನಾವೇನಂತ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ, ಒಂದು ಪರ್ಮಿಷನ್ ಕೊಡಿ ಅಂತಾರೆ. ಸೊ ಉಗ್ರಮ್ರು ಏನು ಮಾಡ್ತಾರೆ, ಹೌದಾ ಅಷ್ಟೊಂದು ತಾಕತ್ತಿದೆಯಾ, ಓಕೆ ಲೆಟ್ ಸಿ ಅಂತಾರೆ. ಸೊ ನೆಕ್ಸ್ಟ್ ಲಾಜಿಕ್ ಬೇಕು, ವಾಟ್ ದ ಲಾಜಿಕ್. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಆ ಡೆಲಿವರಿ ಬಾಯ್ ನನಗೆ ಫೋನ್ ಮಾಡ್ತಾರೆ, ಸರ್ ಈ ಥರ ನಾನು ಸಪೋರ್ಟ್ ಬೇಕು, ಸೊ ಬಂದು ಹೆಲ್ಪ್ ಮಾಡಿ ಅಂತಾರೆ. ಸೊ ಅವಾಗ ಲಾಜಿಕಲಿ ಬಂದು ನಾನು ಸಪೋರ್ಟ್ ಮಾಡ್ತೀನಿ. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇದನ್ನು ಈಗ ನೋಡಿ ಸರ್. ಥ್ಯಾಂಕ್ ಯು. ಐ ಥಿಂಕ್ ಕಪಲ್ ಆಫ್ ಇಯರ್ಸ್ ಆಗಿದೆ. ಆ್ಯಂಡ್ ಫಸ್ಟ್ ದಿನ ಮೀಟ್ ಮಾಡೋದ್ರಿಂದನೂ ಇವತ್ತುವರೆಗೂ ಅವ್ರದ್ದು ವಿಷನ್ ಏನಿದೆ, ಏನೋ ಡಿಫ್ರೆಂಟಾಗಿ ಮಾಡಬೇಕು, ಏನೋ ಹೊಸತನ ತರಬೇಕು ನಮ್ಮ ವರ್ಕಲ್ಲಿ ಅಂತ ಅವ್ರ ಅಭಿಪ್ರಾಯ. ಸೊ ಅದು ಕಾಣಿಸ್ತಾ ಇದೆ. I didn't expect the song to be, I didn't expect you to be singing the song, but ಚೆನ್ನಾಗಿದೆ. It's very interesting and the music is also very catchy. ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. I think ಇಡೀ ಟೀಮ್ ಇವಾಗ ಸಾಂಗ್ಸ್ ಆ್ಯಂಡ್ ಮ್ಯೂಸಿಕ್ ಬೈ ಇಟ್ ಸೆಲ್ಫ್ ಇಸ್ ಅನ್ ಇಂಡಸ್ಟ್ರಿ ಆ್ಯಂಡ್ ಆ ಒಂದು ವೇಳೆ ನೋಡಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಸಾಂಗ್ನ ಕಾಂಪೋಸಿಷನ್ ಆಗಲಿ ಮೇಕಿಂಗ್ ಆಗಲಿ ಆದರೆ ಇಟ್ ಬಿಕಮ್ಸ್ ಅದರ ಪ್ರಮೋಷನ್ ಚೆನ್ನಾಗಾದರೆ ಸೊ ಇಟ್ ಕ್ಯಾನ್ ಡೂ ರಿಯಲಿ ವೆಲ್. ಸಖತ್ ಪೊಟೆನ್ಷಿಯಲ್ ಇದೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ, ಇವಾಗ ಸೆಪ್ರೇಟಾಗಿ ಆಗೋಗಿದೆ. ಸೊ ಅದರಲ್ಲಿ ತುಂಬ ಖುಷಿ ಆಗುತ್ತೆ ದಟ್ ನ್ಯೂ ಕಾನ್ಸೆಪ್ಟ್ಸ್ ಬರ್ತಾ ಇರೋದು. I'm also doing a few very interesting songs, not just with my films but separately as well. So Kandita, we are also collaborating on something very soon. So khushi agate when the hosa directors, technicians, music directors, amele actors elru bartaralla. It's interesting. Elrigu all the best helake ishtapadtini and I hope that this song becomes a very big hit. ಆ್ಯಂಡ್ ಎಲ್ಲರೂ ತುಂಬ ಬ್ಯುಸಿ ಆಗಲಿ ಈ ಸಾಂಗಿಂದ ಆ್ಯಂಡ್ ಇನ್ನೂ ಸಾಕಷ್ಟು ವರ್ಕ್ ಬರಲಿ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನೀವು ಯಾವಾಗಿಂದ ಏನಾಯ್ತು ಬಹುಶಃ ನೀವು ಡ್ಯಾನ್ಸ್ ಮಾಡಿಲ್ಲ ಅಷ್ಟೇ. ನಿಜವಾಗ್ಲೂ ಇವ್ರಿಗೆ ಐ ಥಿಂಕ್ ನಾವು ವಿಲನ್ ಆಗಿ ಎಷ್ಟು ಬೇರೆ ಬೇರೆ ರೀತಿಯದಲ್ಲಿ ಪಾತ್ರದಲ್ಲಿ ನೋಡಿದ್ದೀವಿ. ತುಂಬಾ ಖುಷಿ ಆಯ್ತು ದಟ್ ನೀವು ಬೇರೆ ರೀತಿಯಾದ ಎಕ್ಸ್ಪೆರಿಮೆಂಟ್ಸ್. ಇಮ್ಯಾಜಿನ್ ಮೀಸ್ ಬ್ಲಶಿಂಗ್. ಯಾಕೆ ಬ್ಲಶ್ ಆಗ್ತಿದ್ದೀರಾ ಸರ್? ನೋ ಐ ಫೀಲ್ ಒಂದು ಆಕ್ಟರ್ಗೆ ಇನ್ಹಿಬಿಷನ್ಸ್ ಇರಬಾರ್ದು, ಏನೋ ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಪಾತ್ರಗಳು ಅಂತ ಯಾವತ್ತೂ ಇರಬಾರ್ದು. ಆ್ಯಂಡ್ ರವಿಯವರು ಆ ಥರ ಯು ಸೆಟ್ ಅ ಸ್ಟೇಟ್ಮೆಂಟ್ ಟುಡೇ, ತುಂಬ ಖುಷಿ ಆಯಿತು. ಆ್ಯಂಡ್ ಐ ರಿಮೆಂಬರ್ ನಾನು ಒಂದು ಸಿನಿಮಾ ಮಾಡಿದ್ದೆ, ರಣಚಂಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ದ ಫಸ್ಟ್ ಟೈಮ್ ರೆಕಾರ್ಡ್ ನಾನು ಒಂದು ಸಾಂಗ್ ಮಾಡಿದ್ದೆ ಅದರಲ್ಲಿ. ಆ್ಯಂಡ್ ನಮ್ಮ ಆ ಟೈಮಲ್ಲಿ ಟಾಪ್ 5 ವಿಲನ್ಸ್ ಯಾರಿದ್ರು ಆ ಒಂದು ಸಾಂಗಲ್ಲಿ ಫೀಚರ್ ಆಗಿದ್ರು. And 2 of them are not with us today, unfortunately, and we always remember you. So villains ಯಾವತ್ತೂ ಒಂದು ಅದೇ ರೀತಿಯಲ್ಲಿ ಎಂಟ್ರಿ ಕೊಡಬೇಕು, ಎಕ್ಸಿಟ್ ಕೊಡಬೇಕು, ಹಂಗೆ ಇರಬೇಕು, ಭಯಂಕರವಾಗಿರಬೇಕು ಅಂತ ಏನಿಲ್ಲ. Today villains are I think better looking than a lot of heroes, I must say, and they're doing much better work and ಬ್ಯಾಡ್ ಇಸ್ ದ ನ್ಯೂ ಗುಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್. ನಿಮಗೆ ತುಂಬ ಖುಷಿ ಆಯಿತು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ನೀವಿಬ್ಬರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಬೋತ್ ಆಫ್ ಯು ಡೂ ವೆಲ್. ಆ್ಯಂಡ್ ರವಿ ಅವರು ನೀವು ಯಾಕೆ ಸಾಂಗಲ್ಲಿ ಡ್ಯಾನ್ಸ್ ಮಾಡಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ನಾನು ಸಾಂಗ್ ಮಾಡಬೇಕು, ಯಾಕೆ ಇಲ್ಲ. ಬಟ್ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಒಳ್ಳೆ ಸಂದರ್ಭ. ಥ್ಯಾಂಕ್ ಯು ಮೀಡಿಯಾ ಅವರು, ನೀವು ಯಾರ್ಯಾರು ಬಂದಿದ್ದೀರಾ ಇವತ್ತು ಪ್ರೋತ್ಸಾಹ ಮಾಡೋಕ್ಕೆ ಹೊಸ ಟೀಮ್ಗೆ.
ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಗ್ನಗ್ತಾ ಇರಿ, ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾಯಿರಿ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿರಿ. ನಮಸ್ಕಾರ. ಡಿಸ್ಕಷನ್ ನಡೀತಾ ಇದೆ ಸರ್. ಯಾವುದು ಸಾಂಗ್ ಡಿಸ್ಕಷನ್ ನಡೀತಾ ಇದೆ ಸರ್? ಅದು ಬಂದು ಇಂಟರ್ನ್ಯಾಷನಲ್ ಲೆವೆಲ್ ಆಲ್ಬಮ್ ಸಾಂಗ್, ಮ್ಯೂಸಿಕ್ ಆಲ್ಬಮ್ ಸಾಂಗ್. ಸೊ ಯಾವುದು ಫಸ್ಟ್ ರೆಡಿ ಆಗುತ್ತೋ, ಬಟ್ ಐ ಥಿಂಕ್ ದಟ್ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಟುಗೆದರ್ ಸರ್. ಸೊ ಆದಷ್ಟು ಬೇಗ ಆಗಲಿ. ಯು ನೋ ದಟ್ ನನ್ನ ಯಾವತ್ತು ನನ್ನ ಖುಷಿನೇ ಹೊಸ ಡೈರೆಕ್ಟರ್ಸ್ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡೋಕ್ಕೆ. ಬಿಕಾಸ್ ಒಂದಿನ ನಾವು ಹೊಸೊಬ್ರು ಥರನೇ ಎಂಟ್ರಿ ಕೊಟ್ಟಿದ್ದೀವಿ ಇಂಡಸ್ಟ್ರಿಯಲ್ಲಿ. ನೀವೆಲ್ಲರೂ ನನ್ನ ಜರ್ನಿ ನೋಡಿದ್ದೀರಾ. ಇವಾಗ ಅವರೆಲ್ಲರೂ ಬೆಳೆದ್ರೆ, ಅವರೆಲ್ಲರೂ ಚೆನ್ನಾಗಾದರೆ ನಮಗೂ ಖುಷಿ. ಎಲ್ಲರೂ ಚೆನ್ನಾಗಾಗಬೇಕಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಅನ್ನಿಸ್ತು ನನಗೆ. ಅದು ನನಗೆ ಅನ್ನಿಸ್ತು, ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದೆ. ಆಮೇಲೆ ನೀವು ಸಾಂಗ್ ಬಗ್ಗೆ ಡೀಟೇಲ್ಸಾಗಿ ಹೇಳಿದ್ರಿ ಹಿಂಗೆ ಅಂತ. ಅದು ಹೇಳಿದಕ್ಕೆ ಅರ್ಥ ಆಯಿತು ನನಗಂತೂ. ಹೇಳಿದಕ್ಕೆ ಅರ್ಥ ಆಯಿತು. ಯಾರು ಅರ್ಥ ಹಂಗೆ ಅರ್ಥ ಆಗಿದ್ದು ಕೈ ಎತ್ತಿ ದಯವಿಟ್ಟು. ಇಲ್ಲ ಒಬ್ಬ ದಡ್ಡನ ಇರ್ಬೋದೇನೋ, ಒಬ್ಬರಿಗೆ ಆಗಿರೋದು, ನಾನು ಒಬ್ಬರಿಗೆ ಆಗಿರೋದಾ? ಗುಡ್. ಅವ್ರು ಹೇಳಿದಕ್ಕೆ ಅರ್ಥ ಆಯಿತು. ಸೊ ಆ ಸಾಂಗ್ ಅವ್ರು ಹೇಳಿದ ತಕ್ಷಣ ಏನೋ ಸೀನ್ ನೋಡಿದ್ವಿ, ಅದು ಚೆನ್ನಾಗಿ ಅರ್ಥ ಆಯಿತು. ಚೆನ್ನಾಗಿ ಮಾಡಿದ್ವಿ ಸರ್. ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಆ್ಯಕ್ಚುಲಿ ನಾವು ಎಷ್ಟೋ ಜನ ಹುಡುಗಿನ ಪಟಾಯಿಸಿದ್ದೀವಿ, ಬಟ್ ಇದನ್ನು ಪಟಾಯಿಸ್ಬೋದು ಅಂತ ತೋರಿಸ್ಕೊಟ್ರಿ. ಇದು ಗೊತ್ತಿರಲಿಲ್ಲ ನನಗೆ. ಇಷ್ಟು ಬೇಗ ನಾವು ಎಷ್ಟೋ ಕಷ್ಟಪಡ್ತಾ ಇದ್ವಿ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು. ಲಾಜಿಕ್ ವೆರಿ ಇಂಪಾರ್ಟೆಂಟ್. ಆಗ್ಬೋದು ಅಂತ ತೋರಿಸ್ಕೊಟ್ರಿ. ನೋಡೋಣ, ಟ್ರೈ ಮಾಡ್ತೀವಿ. ಹಂಗೇನಾದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ನಾನು, ದಯವಿಟ್ಟು ನಮಗೂ ಹೆಲ್ಪ್ ಮಾಡಿ. ಸರ್ ಆಲ್ಬಮ್ ಸಾಂಗು ಈಗ ರಾಗಿ ಅವ್ರು ಕೇಳಿದ್ರಲ್ಲ, ಬರ್ಬೇಕಂತ ಕೇಳಿದ್ರು ಡೈರೆಕ್ಟ್ರು, ಸರ್ ನೀವು ಇಬ್ಬರು ಮಾಡಿದಿರಾ ಅಂತ. ನಾವು ಬರೀ ಬ್ಯಾಡ್ಮಿಂಟನ್ ಸಿಕ್ಕಿದ್ದೀವಿ ಅಷ್ಟೇ ಸ್ಟೇಜಲ್ಲಿ, ಫಂಕ್ಷನಲ್ಲಿ. ಮತ್ತು ಯಾಕೆ ಒಟ್ಟಿಗೆ ಸಿನಿಮಾ ಮಾಡಿಲ್ಲ. ನೋಡೋಣ, ಡೈರೆಕ್ಟ್ ಮನ್ಸು ಮಾಡಿದ್ರೆ ಆಗುತ್ತೆ. ಯಾಕಂದ್ರೆ ಈಗ ತಾನೇ ರಾಗಿಣಿಯವ್ರು ಹೇಳ್ತಾ ಇದ್ರು ಹೀರೋಕ್ಕಿಂತ ವಿಲನ್ಗಳು ಚೆನ್ನಾಗಿದ್ದಾರೆ ಅಂತ. ಅಫ್ಕೋರ್ಸ್ ನಾವು ಚೆನ್ನಾಗಿದ್ದೀವಿ. ನಾವು ಎಲ್ಲದಕ್ಕೂ ಸ್ಮಾರ್ಟ್ ವಿಲನ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನೀವೆಲ್ಲ ನೋಡಿದ್ರಿ ಕಾಟರಲ್ಲಿ ಆ ಗೆಟಪ್ಪಲ್ಲಿ ಇದ್ದೆ ಅಂತೇಳಿ. ಸೊ ಆ ತಕ್ಷಣ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದೆ. ಸೊ ಪಾತ್ರ ಹೇಗೆ ಸಿಗುತ್ತೆ ಹಾಗೆ ನಾವು ಮೋಲ್ಡ್ ಆಗ್ತೀವಿ. ಸೊ ನಾವು ಈಗಲೂ ಹೀರೋ ಮಾಡೋಕೆ ರೆಡಿ, ವಿಲನ್ ಮಾಡೋಕೆ ರೆಡಿ. ನಮಗೆ ಪಾತ್ರ ಇಂಪಾರ್ಟೆಂಟ್ ಅಷ್ಟೇ. ಇದು ಹೀರೋ, ಇದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತಲ್ಲ. ವಾಟ್ ಎವರ್ ಡೈರೆಕ್ಟರ್ಸ್ ಗಿವರ್ಸ್ ಅದನ್ನು ನಾವು ಕಣ್ಗೊತ್ಕೊಂಡು ಕೆಲಸ ಮಾಡಿ. ದಟ್ ಈಸ್ ವಾಟ್ ಕಲಾವಿದನ್ ಬೇಕಾಗಿರೋದು. ಆ್ಯಂಡ್ ಮ್ಯೂಸಿಕ್ ಸರ್ ತುಂಬ ಚೆನ್ನಾಗಿ ಮಾಡಿದರೆ. ಇಟ್ಸ್ ವೆರಿ ಗುಡ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಡೈರೆಕ್ಟ್ರು. ಇಟ್ಸ್ ವೆರಿ ಗುಡ್. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಚೆನ್ನಾಗಿ ಮಾಡಿದಿರಿ. ಸ್ವಲ್ಪ ತುಂಬ ಸ್ಮೈಲ್ಸ್ ತುಂಬ ಚೆನ್ನಾಗಿರೋದು. ಭಾಳ ಏನು ಸರ್ ಡೈರೆಕ್ಟರ್ ಈ ಸಾಂಗಲ್ಲಿ ಭಾಳ ಕೋಪದಲ್ಲಿದ್ದಾರೆ. ಯಾಕೆ? ನಾನು ಸ್ವಲ್ಪ ಕೋಪ ಇರಲಿ ಮೇಡಮ್ ಅಂತ ಫೆರೋಷಿಯಸ್ ಮಾಡ್ಬಿಟ್ಟು. ಅದೇ ನಾವು ಹೀರೋಗೆ ಅದು ಹೆಂಗೆ ಖುಷಿ ಪಡಿಸೋದು ಗೊತ್ತಿಲ್ಲ. ನನಗೇನು ಕೋಪ ಬರ್ತಾ ಇತ್ತು ಅವ್ರು ನೋಡಿ. ಅದನ್ನೇ ಅವ್ರು ಕೇಳ್ತಿದ್ದೆ, ಯಾಕೆ ಇಷ್ಟೊಂದು ಹೀರೋ ಮೇಲೆ ಅಷ್ಟೊಂದು ಕೋಪ ನಿಮ್ಗೆ ಅಂತ ಕೇಳ್ತಾ ಇದೆ. ಹೌದು, ಅದು ಪಡಾಯಿಸ್ಕೊಂಡು ಹೋದ್ರಲ್ಲ, ಸೂಪರ್. ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಒಳ್ಳೆಯ ಪ್ರಯತ್ನ, ಒಳ್ಳೇದಾಗಲಿ. ಯಾಕಂದರೆ ಸಂತೋಷ್ ಅವ್ರನ್ನ ನಾನು ಭಾಳ 3-4 ವರ್ಷದಿಂದ ನೋಡಿದ್ದೀನಿ ಅವ್ರನ್ನ. ಇಲ್ಲ ಗ್ಯಾಪ್ ಆಯ್ತು, 3-4 ವರ್ಷ ಗ್ಯಾಪ್ ಆಗಿತ್ತು. ಮತ್ತು ಅದೇ ಅವ್ರು ಹೇಳಿದ್ರೆ ಉಪೇಂದ್ರ ಅವ್ರದ್ದು ಮಾತಾಡಿದಾಗ ಅವಾಗ ನಾವು ಇದ್ವಿ. ಆಮೇಲೆ ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು 3-4 ಪ್ರೊಡ್ಯೂಸರ್ಸ್ನ ಅವ್ರಿಗೆ ಸಿಟ್ಟಿಂಗ್ ಕೊಡಿಸಿದ್ದೆ. ಕಾರಣಾಂತರ ಅದು ಆಗಲಿಲ್ಲ. ನೋಡುವ, ಒಳ್ಳೆ ಕತೆ ಇದೆ ಆ್ಯಕ್ಚುಲಿ. ಅದು ಹೇಳ್ದಲ್ಲ, ಹಣೆ ಬರೋದು ಯಾಗೋಗುತ್ತೆ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಯಾವಾಗ ಟೈಮ್ ಬರುತ್ತೆ ಅದು ಬರುತ್ತೆ. ನೋಡೋಣ, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ರಾಗಿಣಿಯವ್ರ ಜೊತೆ ನಾನು ಇವತ್ತವರೆಗೂ ಮಾಡಿಲ್ಲ. ನೋಡೋಣ, ಕಾಂಬಿನೇಷನ್ ಒಂದು ಸಿಕ್ಕರೆ ಇಳಿಸಿ. ಒಂದು ಎಲ್ಲದಕ್ಕೊಂದು ಟೈಮ್ ಬರಬೇಕು. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಈ ಸಿನಿಮಾ ಅಂತಲೇ ಬರುತ್ತೆ, ಈ ಆಲ್ಬಮ್ ಸಾಂಗು ಚೆನ್ನಾಗಿ ಯೂಸ್ ಆಗಲಿ. ಸೊ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಇರಲಿ ನಿಮಗೆ. ಅದರಿಂದ ಸಿನಿಮಾಗಳು ಸಿಗಲಿ. ನಿಮ್ಮ ಟ್ಯಾಲೆಂಟ್ ಏನಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಸಿನಿಮಾ ನೋಡಿ, ಈ ಒಂದು ಆಲ್ಬಮ್ ಬಿಟ್ಟು ನಮಗೆ ಏನು ಮಾಡ್ತೀರಾ, ಫಸ್ಟ್ ಟೈಮು ನಮಗೆ ಆಲ್ಬಮ್ ಸಾಂಗ್ ನಾನು ಬಂದಿದೆ. ಯಾಕೆ ಬರೀ ವಿಲನ್ ಮಾಡಿ ಮಾಡಿ ಸಿನಿಮಾಗಳು ಹೇಳಿ ಹೇಳಿ ರೂಢಿ ಅದು. ಈ ಆಲ್ಬಮ್ ಸಾಂಗ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್, ಟು ಬಿ ಫ್ರ್ಯಾಂಕ್. ಆಲ್ಬಮ್ ಸಾಂಗ್ ಮಾಡಿಲ್ಲ ಒಂದು, ಬಟ್ ಆಲ್ಬಮ್ ಸಾಂಗ್ಗೆ ಮಾತಾಡೋಕ್ಕೆ ಬಂದಿರೋ ವೇದಿಕೆ ಫಸ್ಟ್ ಟೈಮ್. ಹೀಗೆ ದಯವಿಟ್ಟು ಕ್ಷಮಿಸಿ, ಬರೀ ಸಿನಿಮಾ ಅಂತ ಬರ್ತಾ ಇರುತ್ತೆ. ನೋಡೋಣ, ಒಂದು ಆಲ್ಬಮ್ ಸಾಂಗ್ ಟ್ರೈ ಮಾಡುವ. ನಾವೇನು ಅಂತೇನು ಕಮ್ಮಿ ಏನಿಲ್ಲ, ನಾವು ಮಾಡ್ತೀವಿ. ಬಟ್ ಅದು ಅವಕಾಶ ಬೇಕು, ಟೈಮ್ ಕೊಡಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೆಲೆಕ್ಷನ್ ಮಾಡಿ ಇಂಪಾರ್ಟೆಂಟ್ ಅಂದರೆ ಅವರೇ ಹಾಡಿದ್ದಾರೆ. ಈಗ ತುಂಬ ಕಡಿಮೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಸ್ಗಳು ಹಾಡುವಂಥದ್ದು. ಸೊ ಬಹುಮುಖ ಪ್ರತಿಭೆ ಅಂತ ತೋರಿಸ್ಕೊಟ್ಟಿದ್ದಾರೆ.
ಸೊ ಆಲ್ಬಮ್ ಸಾಂಗ್ ಅಂದರೆ ಒಂದು ಕ್ವಿಕ್ ಸಕ್ಸಸ್ಸು. ಯಾಕಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ಸಿನಿಮಾ ಮಾಡಿ ಅದನ್ನು ಸ್ಕ್ರೀನ್ ತರೋಕ್ಕೆ 1 ವರ್ಷ 2 ವರ್ಷ ಟೈಮ್ ಆಗ್ಬೋದು. ಬಟ್ ಇದನ್ನು ಶಾರ್ಟ್ ಟೈಮಲ್ಲಿ ಶಾರ್ಟ್ ಪೀರಿಯಡಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ನ ಮಾಡಿ ತಮ್ಮ ಟ್ಯಾಲೆಂಟ್ನ ತೋರ್ಸೋಕ್ಕೆ ಒಂದು ಸ್ಕ್ರೀನ್ ಮೇಲೆ ತರುವಂಥ ಒಂದು ಬೆಸ್ಟ್ ಪ್ರಾಕ್ಟೀಸು. ಇದನ್ನು ತುಂಬ ಕಾನ್ಫಿಡೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಮ್ಯೂಸಿಕ್, ನೀವು ಈ ಥಿಯೇಟ್ರಲ್ಲಿ ನಿಮಗೆ ಫೀಲ್ ಆಗುತ್ತೆ, ಸ್ಟೀರಿಯೋ ಎಫೆಕ್ಟು ಫೀಲ್ ಆಗುತ್ತೆ. ಅಷ್ಟು ಅದ್ಭುತವಾಗಿ ಒಂದು ಸ್ಟೀರಿಯೋ ಎಫೆಕ್ಟನ್ನು ಮಾಡಿದ್ದಾರೆ. ಆರ್ಟಿಸ್ಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಂತು ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಇದೇ ಕಾನ್ಫಿಡೆನ್ಸಿಂದ ಮುನ್ನುಗ್ಗಿ 100% ನಿಮಗೆ ಸಕ್ಸಸ್ ಸಿಗುತ್ತೆ. ನಾನು ಒಂದು 40-50 ಆಲ್ಬಮ್ ಸಾಂಗ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ನಮಗೆ ಪ್ರತಿ ಸಲ ಮಾಡಿದಾಗ ಏನೋ ಒಂದು ಹೊಸ ಕಾನ್ಫಿಡೆನ್ಸು, ಯಾಕಂದರೆ ಹೊಸ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿರ್ತೀವಿ. ಅದು ನಮ್ಮ ಹೊಸದಿಂದ ಏನಾದರೂ ಒಂದು ಟ್ಯಾಲೆಂಟನ್ನ ಪ್ರೂವ್ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಾಗ ನಾವು ಅದನ್ನು ಬಳಸ್ಕೋಬೇಕು, ಅದನ್ನು ನಮ್ಮ ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಮಾಧ್ಯಮದವರೆಲ್ಲರೂ ಬಂದಿದ್ದೀರಿ, ಇದಕ್ಕೆ 100% ಸಪೋರ್ಟ್ ಮಾಡಿ. ಒಂದು ಪ್ರಮೋಷನ್ ನಿಮ್ಮ ಕಡೆಯಿಂದ ಸಿಕ್ಕಾಗ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ, ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು ಅಂತ. ಎಲ್ರಿಗೂ ಧನ್ಯವಾದಗಳು. ಸಂತೋಷು ನಾನು ಒಂದು 15 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಯ್ತು 18 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಫ್ಟರ್ ಲಾಂಗ್ ಟೈಮು ನಾವು ತುಂಬ ವರ್ಷ ಭೇಟಿಯಾಗಿರಲಿಲ್ಲ. ಈಗ ಇತ್ತೀಚೆಗೆ ಭೇಟಿಯಾದಾಗ ಏನೋ ಒಂದು ಗೆಲ್ಲಬೇಕು, ಏನಾರೋ ಒಂದು ಹೋರಾಟ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ನನಗೆ ಅನಿಸಿದ್ದು ಒಂದೇ, ಫ್ರೆಂಡಾಗಿ ಸಪೋರ್ಟ್ ಜೊತೆಗಿದ್ದರೇ ಏನಾದ್ರು ಒಂದು ಮೂವ್ ಆಗ್ಬೋದಲ್ಲ ಅಂತ ಹೇಳಿ ನಾನು ಸರಿ ಮಾಡೋಣ ಸಂತು ಬಾ ಅಂತ ಹೇಳಿದೆ. ಅವರ ಜೀವನ ಯಾವ ರೇಂಜಿಗಿದೆ ಅಂತ ನನಗೂ ಗೊತ್ತು, ಅವರ ಸುತ್ತ ಬಳಗದಲ್ಲಿರೋರಿಗೆ ಗೊತ್ತಿರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟರ್ ಆಗಲಿ ಟೆಕ್ನಿಷಿಯನ್ ಆಗಲಿ ಇವತ್ತಿನ ಪರಿಸ್ಥಿತಿ ಹೇಗೆ ಎದುರಿಸ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅಂಥ ಪರಿಸ್ಥಿತಿಲಿದ್ದಾಗ ಇಬ್ಬರು ಒಬ್ಬ ಫ್ರೆಂಡಾಗಿ ನಾನು ಅವ್ರಿಗೆ ಕೈ ಜೋಡಿಸ್ಬೇಕು, ನಾನು ಜೊತೆಗೆ ಹೋಗಬೇಕು ಅಂತ. ಯಾಕಂದರೆ ನನಗೆ ಆ ಸಮಯದಲ್ಲಿ ತುಂಬ ಹೆಲ್ಪ್ ಮಾಡಿದರು. ಅಂದರೆ 2007 ಟೈಮಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಜೊತೆಗಿದ್ದು ನನಗೆ ಕೈ ಜೋಡಿಸಿದ್ರು. ಇವತ್ತು ನಾನು ಕೈ ಜೋಡಿಸ್ಬೇಕಂತ ಹೇಳಿ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಮೂವ್ ಆಗಿದ್ವಿ. ಇವತ್ತು ಈ ಸ್ಟೇಜ್ ಮೇಲೆ ಎಲ್ಲರೂ ಮುಂದೆ ಆಡಿಯೋ ರಿಲೀಸ್ ಆಗಿದ್ದು ಭಾಳ ಖುಷಿ ಆಗ್ತಾಯಿದೆ. ಇದೊಂದು ಹೀಗೇ ಸಕ್ಸಸ್, ಪ್ರತಿಯೊಂದೊಂದು ಹಂತದಲ್ಲಿ ಸಕ್ಸಸ್ ಮುಟ್ಟಕ್ಕೆ ಎಲ್ಲರೂ ಒಟ್ಟಿಗೆ, ಇಡೀ ಟೀಮ್ ಒಟ್ಟಿಗೆ ಸಾಗೋಣ ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಟೀಮ್ ಮೇಲೆ ಇರಲಿ. ಹಾಗೆ ಆನಂದ್ ಆಡಿಯೋ ಸಂಸ್ಥೆಯವರು ನಮಗೆ ಆಕಾಶ್ ಆಡಿಯೋ ಸಂಸ್ಥೆಯವರು ನಮಗೆ ಈ ವೇದಿಕೆನ ಕೊಟ್ಟಿದ್ದಾರೆ. ಅವರಿಗೂ ತುಂಬ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಶೂಟಿಂಗು ಅವರು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸರ್. ಎರಡೂ ಒಟ್ಟಿಗೆ ವರ್ಕ್ ಮಾಡಿದ್ವಿ ಸರ್. ರೀಮಿಕ್ಸು ಜಸ್ಟ್ 16 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರು, ಅಷ್ಟು ಸ್ಪೀಡ್ ವರ್ಕ್ ನಡೀತಾ ಇರುತ್ತೆ. ಅದನ್ನೆಲ್ಲ ಹೇಳ್ಬಾರ್ದು, ನಮ್ಮ ಪ್ರಯತ್ನ ನಾವು ಚೆನ್ನಾಗಿ ಪಟ್ಟಿದ್ದೀವಿ ಸರ್. ಈ ಹಾಡಿನ ಮೂಲಕ ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಉಗ್ರಂ ರವಿ ಸರ್, ಮೇಡಮ್ ಹೇಳ್ದಂಗೆ ಅವ್ರ ಜೊತೆ ಮಾಡಿದ್ದೀನಿ ಸುಮಾರು ಸಾಂಗ್ ಚಿತ್ರದಲ್ಲಿ. ಬಟ್ ಸಂತು ಸರ್ ಫೋನ್ ಮಾಡಿದ್ರು, ಈ ಥರ ಒಂದು ಆಲ್ಬಮ್ ಸಾಂಗ್ಸ್ ಇದೆ ಮಾಡ್ಬೇಕು ಸರ್. ಅಯ್ಯೋ ನಾನೆಲ್ಲಿ ಸರ್ ಮಾಡೋದು, ನಾವೆಲ್ಲ ವಿಲ್ಲನ್ ಫುಲ್ಲು ರಫ್ ಆಗಿರ್ತೀರ, ಇಲ್ಲ ಟ್ರೈ ಮಾಡೋಣ ಬನ್ನಿ ಅಂತ ತುಂಬ ಮಾಡಿಸಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವರು ಆಡಿದ್ದಾರೆ ಅಂತ. ಇವತ್ತು ಗೊತ್ತಾಗಿದೆ ನನಗೆ, ಭಾಳ ಖುಷಿ ಆಯಿತು ಸರ್. ಯಾಕಂದರೆ ಆಚೆಗಡೆಲ್ಲ ನಾವು ತುಂಬ ಆಲ್ಬಮ್ ಸಾಂಗ್ಸ್ ಎಲ್ಲ ನೋಡಿರ್ತೀರಿ. ಪ್ರಾಮಿಸ್ ಇವತ್ತೇ ಗೊತ್ತಾಗಿತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಇವ್ರು ಸಿಂಗಿಂಗ್ ಮಾಡ್ತಾ ಇದ್ದಾರೆ ಅಂತ ಭಾಳ ಖುಷಿ ಆಯಿತು. ಯಾಕಂದ್ರೆ ನಾವು ಕೆಲವೊಂದು ಔಟ್ಸೈಡ್ ಎಲ್ಲ ಹಾಡುಗಳು ನೋಡಿರ್ತೀವಿ ಆಲ್ಬಮ್ ಸಾಂಗ್ಗಳು ಥರ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಪ್ರಯತ್ನ. ನಾನು ಅದರಲ್ಲಿ ಜಾಯ್ನ್ ಆಗಿದೆ ಅಂತ ಭಾಳ ಖುಷಿ ಆಗಿತ್ತು. ಅದು ಜೈ ಹಿಂದ್, ಜೈ ನಮಸ್ಕಾರ, ಲವ್ ಯು ಆಲ್. ಆಲ್ಬಮ್ದು ಹೋದ್ರಿಯಲ್ಲಿ ಒಂದು ರೆಸಾರ್ಟ್ ಏನೊಂದು ಇಕ್ಕಿದ್ರು. ಸೊ ಈ ಥರ ಒಂದು ಲುಕ್ಕು ಸರಿ ಇಷ್ಟೇ ಹಿಂಗೆ ಬರುತ್ತಂತ ಪಟ 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 ಅಂತ ಮುಗಿಸ್ಬಿಟ್ರು. ಏನು ಸರ್ ಇವರು ಆಲ್ಬಮ್ ಮಾಡ್ತಾವ್ರ ಇಲ್ಲ ಶೂಟಿಂಗ್ ಮಾಡ್ತಾವ್ರ ಅಂತ. ಬಟ್ 1.5 ಡೇ ಮಾಡೋ ಶೂಟ್ನ ಜಸ್ಟ್ ಒಂದು 2.5 ಐ ಥಿಂಕ್ 1.5 ಅವರಲ್ಲಿ ಮುಗಿಸಿ ಕಳಿಸ್ಬಿಟ್ರು ಸರ್. ಕೊಟ್ಟಿದ್ರೆ ಮಾಡ್ತಾ ಇದ್ದಾರೆ ಸರ್. ಮೇಡಮ್ ಅವ್ರ ಜೊತೆನೇ ಮಾಡಿದ್ದೀನಿ. ನೋಡೋಣ, ಮುಂಚೆ ಕೊಟ್ರೆ ಖಂಡಿತ ಮಾಡ್ಬೋದು. 3 years ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ ಸರ್, ಡ್ಯಾನ್ಸ್ ಆ್ಯಂಡ್ ಸಿಂಗರು. ಬಟ್ ಈಗ ಸದ್ಯಕ್ಕೆ ವಿಲ್ಲನ್ ಆಗಿದ್ದೀನಿ. ಅಲ್ಲೇ ಹೋಗೋಣ ಅಂತ. ಜೈ ನಮಸ್ಕಾರ ಆಗಿರ್ಬೋದು. ನಾನಾ ಸಿನಿಮಾಗಳಲ್ಲಿ ಅಭಿನಯಿಸಿದಕ್ಕೆ ಅನ್ನೋದಕ್ಕಿಂತ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಆಸ್ ಅ ಆ್ಯಕ್ಟ್ರ್ ಆಗಿ ಅಲ್ಲದೆ ಒಬ್ಬ ಟೆಕ್ನಿಷಿಯನ್ ಆಗು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ.
ಸಾಂಗ್ ಬಗ್ಗೆ ಹೇಳೋದಂದರೆ ಇದೊಂದು ಹೊಸ ಪ್ರಯತ್ನ ನನಗೆ ನನ್ನ ಸಿನಿಮಾ ಜರ್ನಿ ಕೆರಿಯರಲ್ಲಿ ಒಂದು ಹೊಸ ಅನುಭವ ಅಂತ ಹೇಳ್ಬೋದು. ಇದರ ಬಿಫೋರ್ ಅಂದರೆ ಸಾಂಗ್ ಶೂಟಿಂಗಿನ ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಕೊಳ್ಬೇಕಂದ್ರೆ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಶಿವರಾಜ್ ಅಂತ ನನ್ನ ಆತ್ಮೀಯ ಗೆಳೆಯ ಅವರು ಇದಕ್ಕೆ ತುಂಬ ಕಾರಣ ಆಗ್ತಾರೆ. ಸೊ ಸೆಲೆಕ್ಷನ್ ಮಾಡಬೇಕಾದ್ರೆ ಅವರು ನನ್ನನ್ನು ಸಜೆಸ್ಟ್ ಮಾಡಿ ಅವ್ರಿಗೆ ಕಳಿಸ್ತಾರೆ. ನಾನು ತೆರೆಯಲ್ಲೇ ಬೇರೆ ಥರ ಕಾಣ್ತಾ ಇರ್ತೀನಿ, ಇನ್ ಫ್ರಂಟ್ ಆಫ್ ಎವ್ರಿಬಡಿ ಬೇರೆ ಥರ ಕಾಣ್ತಾ ಇರ್ತೀನಿ. ಸೊ ಇವ್ರು ನೋಡಿದ ತಕ್ಷಣ ಇವ್ರು ಟ್ರಸ್ಟ್ ಮಾಡಲಿಲ್ಲ. ಸೊ ಅವರು ತುಂಬ ಟ್ರಸ್ಟ್ ಇತ್ತು, ಪ್ರೀವಿಯಸ್ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದು ನೋಡಿದ್ರು. ಸೊ ಅವ್ರು ಹೇಳಿದರು. ಸೊ ಹಾಗಾಗಿ ಒಂದಷ್ಟು ಡ್ಯಾನ್ಸ್ ಅಂತಂದರೆ ಡ್ಯಾನ್ಸ್ ನಮಗೆ ಗೊತ್ತೇ ಇದ್ದಿಲ್ಲ, ಎಲ್ಲೋ ಕಾಲೇಜ್ ಡೇಸಲ್ಲಿ ಒಂದಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಷ್ಟೇ. ಬಟ್ ಮತ್ತೆ ಇವರೇ ನಿಂತ್ಕೊಂಡು ಟ್ರೈನ್ ಅಪ್ ಮಾಡಿ ನನಗೆ ಒಂದು ಒಳ್ಳೆ ಹೆಂಗೆ ಕಾಣ್ತಿದ್ದೀನಿ ನೋಡಿ, ನನಗೆ ನಂಬೋಕ್ಕಾಗ್ತಿಲ್ಲ ನಾನು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತೀನಿ, ಹಿಂಗೆ ಈ ಥರ ಪರ್ಫಾರ್ಮ್ ಮಾಡ್ತೀನಿ ಅಂತ. ಸೊ ಅಷ್ಟು ಟ್ರೈನ್ ಅಪ್ ಕೊಟ್ಟು ಇಲ್ಲಿ ತಂದಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ನೀವು ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗೆ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಟೈಮ್ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಆಗ್ತಿರೋದು, ತುಂಬ ಖುಷಿ ಆಯಿತು ನೋಡಿ. ತುಂಬ ಅದ್ಭುತವಾದ ಒಂದು ಪ್ರಯತ್ನ, ತುಂಬ ಅದ್ಭುತವಾದ ಒಂದು ಕೊಟ್ಟಿದ್ದಾರೆ. ಹಾಗೆ ಇದರ ಮುಖ್ಯವಾದವರು ಅಂದರೆ ನಮ್ಮ ಸಿನಿಮಾಟೋಗ್ರಫಿ ನಮ್ಮ ಹಾಲೇಶ್ ಸರ್, ಅವರೇ ರಿಯಲ್ ನಾಯಕ ಅಂದರೂ ತಪ್ಪಲ್ಲ. ಪ್ರತಿಯೊಂದು ಫ್ರೇಮು ತುಂಬ ಫ್ಯಾಂಟಾಸ್ಟಿಕ್ ಆಗಿ ತೆಗೆದಿದ್ದಾರೆ, ತುಂಬ ಥ್ಯಾಂಕ್ಸ್. ಹಾಗೆ ಕೊರಿಯೋಗ್ರಫಿನ ಇನ್ಸಿಸ್ಟ್ ಮಾಡಿದವರು, ಅದ್ರ ಜೊತೆಗೆ ಡೈರೆಕ್ಟರ್ ಕೂಡ ಕೊರಿಯೋಗ್ರಫಿ ಮಾಡಿದ್ದಾರೆ ಕಂಪ್ಲೀಟಾಗಿ. ಏನು ಮಾಡಿಲ್ಲ ಅನ್ಬೇಕು, ಪ್ರತಿಯೊಂದು ಮಾಡಿದ್ದಾರೆ. ಆಕ್ಟಿಂಗು ಮಾಡಿದ್ದಾರೆ ಜೊತೆಗೆ ಆಕ್ಟಿಂಗ್ ನಮ್ಮ ಬಾಸ್ ಅವರು. ಸೊ ತುಂಬ ಖುಷಿ ಆಗುತ್ತೆ ಈ ಥರದೊಂದು ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟು ಸಿಕ್ತಂದ್ರೆ ಅದಕ್ಕಿಂತ ತುಂಬ ದೊಡ್ಡ ಖುಷಿ ಏನಿಲ್ಲ. ಸೊ ಇದಾದಮೇಲೆ ಸಾಕಷ್ಟು ಆ್ಯಕ್ಟಿಂಗಲ್ಲಿ ಅವಕಾಶಗಳು ಸಿಗ್ತವೆ ಅಂತ ನಿರೀಕ್ಷೆಯಲ್ಲಿ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಹೀರೋಯಿನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆಯ ವ್ಯಕ್ತಿ, ಸ್ವಲ್ಪ ನಕ್ಕಿಲ್ಲ, ಸ್ವಲ್ಪ ಕೋಪದಲ್ಲೇ ಇರ್ತಾರೆ, ಆದರೆ ತುಂಬ ಮೌನಿ, ತುಂಬ ಒಳ್ಳೆ ಪರ್ಸನ್ನು. ಪ್ರೀವಿಯಸ್ ಆಗಿ ಒಂದು ಪ್ರೊಡ್ಯೂಸರ್ ಪಿಚ್ ಪ್ರೋಮೋ ಅಲ್ಲಿ ಇಬ್ರು ನಟಿಸಿದ್ವಿ, ಪ್ರೋಮೋ ಅಲ್ಲಿ. ಸೊ ಆದಮೇಲೆ ಈ ಸಾಂಗ್ ನಮಗಿಬ್ರಿಗೂ ಬಂತು. ಆ್ಯಂಡ್ ಡೈರೆಕ್ಟರ್ ಸಹ ತುಂಬ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಅಷ್ಟೇ. ಥ್ಯಾಂಕ್ ಯು ಹೋಲ್ ಟೀಮ್. ಫೆರೋಷಿಯಸ್ ಒಂದು ರೋಲ್ ಮಾಡಿದ್ದೀನಿ. ಹೀಗೆ ಲಡ್ಡು ಅಂತ ಒಂದು ಮೂವಿ ಇತ್ತು, ಅದರಲ್ಲಿ ಮೇನ್ ಲೀಡ್ ಆಗಿ ನಟಿಸಿದ್ದೆ. ಇಡೀ ಸಿನಿಮಾ ಹಾಫ್ ಎಲಿಮೆಂಟ್ ಹಾಕಿ ಆ್ಯಕ್ಟಿಂಗ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಇದೇ ಥರ ತುಂಬ ವಿಭಿನ್ನವಾಗಿ ಪ್ರಯತ್ನಗಳು ನನಗೆ ಒದಗಿ ಬರ್ತಾ ಇದೆ. ಒಂದೊಂದು ಪಿಕ್ಚರ್ ನಾನು ನೋಡಿದಾಗೂ ನನ್ನ ಮುಖ ನಾನು ಮರ್ತು ಹೋಗ್ತೀನಿ, ಆ ಥರ ಸಿಗ್ತಾ ಇದೆ ಅವಕಾಶಗಳು. ತುಂಬ ಖುಷಿ ಇದೆ. ಅದ್ರ ಜೊತೆಗೆ ಸಂಕಲನಗಳು, ಆಮೇಲೆ ಈ ಆಲ್ಬಮ್ ಸಾಂಗ್ನ ಪೋಸ್ಟರ್ ಡಿಸೈನು ಮಾಡಿದೆ, ಜೊತೆಗೆ ಲಿರಿಕಲ್ ವಿಡಿಯೋ ಎಡಿಟಿಂಗು ಮಾಡಿದೆ. ಸೊ ಹೀಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ ಇಂಡಸ್ಟ್ರಿಯಲ್ಲಿ, ಅದರ ಬಗ್ಗೆ ತುಂಬ ಖುಷಿ ಇದೆ. ಹಾಗೆ ಈ ಸುಸಂದರ್ಭದಲ್ಲಿ ನನ್ನ ತಂದೆ ತಾಯಿ, ಗುರು ಹಿರಿಯರು, ನಮ್ಮದಂತ ದೇವರು ಎಲ್ಲರಿಗೂ ಒಂದು ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಸರ್, ನಾನು ಪ್ರೊಫೆಷನಲಿ ಎಡಿಟರು, ಆ್ಯಕ್ಟರು, ಡಿಸೈನರು. ಮೊದಲನೇದಾಗಿ ನಾನು ಆನ್ಲೈನ್ ಪ್ರಮೋಷನಿಂದ ಸ್ಟಾರ್ಟ್ ಮಾಡಿಕೊಂಡೆ. ಶಿವಣ್ಣ ಅವರ ಬೆಳ್ಳಿ ಸಿನಿಮಾ, ಆಮೇಲೆ ಮೇಡಮ್ ಅವರ ನಮಸ್ತೆ ಮೇಡಮ್ ಅನ್ನೋ ಸಿನಿಮಾಗೂ ಟೆಕ್ನಿಕಲಿ ವರ್ಕ್ ಮಾಡಿದ್ದೀನಿ ಮುಂಚೆ, ತುಂಬ ಹಿಂದೆ. ಜಯಲಲಿತಾ ಅಂತ ಶರಣ್ ಸರ್ ಸಿನಿಮಾ ಇತ್ತು, ಆ ಸಿನಿಮಾಗಳಿಂದ ವರ್ಕ್ ಮಾಡ್ತಾ ಬಂದಿದ್ದೀನಿ. ಒಂದಷ್ಟು ಸಿನಿಮಾ ಅವಕಾಶಗಳು ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟಿಂಗ್ ಮಾಡ್ತೀನಿ. ಸೊ ಇದೇ ಥರ ನಡೀತಾ ಇದೆ ಜರ್ನಿ. ಥ್ಯಾಂಕ್ ಯು ವೆರಿ ಮಚ್, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಆಲ್. ಸ್ಟಾರ್ಟ್ ಮಾಡಿದ್ದು ಜರ್ನಲಿಸ್ಟ್ ಆಗಿ, ಅದಾದಮೇಲೆ ಕೋಇನ್ಸಿಡೆನ್ಸ್ ಆಗಿ ನಾನೊಂದು ಶೋನ ಹೋಸ್ಟ್ ಮಾಡಿದೆ. ಅದ್ರ ಮುಖಾಂತರ ನಾನು ಟೆಲಿವಿಷನಲ್ಲಿ ಕೆಲವೊಂದು ಸೀರಿಯಲ್ಸ್ ಶೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎಸ್, ಆಲ್ಮೋಸ್ಟ್ ಒಂದು 5 years ಈ ಒಂದು ಸ್ಟ್ರಗ್ಲಿಂಗ್ ಸ್ಟೇಜಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಬಂತು. ಅದರಲ್ಲಿ ನಮ್ಮ ವಿಡಿಯೋ ಆಲ್ಬಮ್ ಸಾಂಗ್ ಕೂಡ ಬಂತು. ಸೊ ಲೀಡಾಗಿ ಅಂತ ಬಂದಾಗ ನಂಗೆ ತುಂಬ ಎಕ್ಸೈಟ್ ಆಯಿತು, ಯಾಕಂದರೆ ಸ್ಟೋರಿ ಆಗಲಿ ನಾನು ಲೀಡಾಗಿ ಮಾಡ್ತಾ ಇರೋದು ಒಂಥರ ತುಂಬಾ ಖುಷಿಯಾಗಿತ್ತು ಆ್ಯಕ್ಚುಲಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಶೂಟೆಲ್ಲ ಆದಮೇಲೆ ನಮ್ಮ ಎಲ್ಲ ಕಲಾವಿದರಿಗೆ ಅಫ್ಕೋರ್ಸ್ ನಿರೀಕ್ಷೆಗಳಿರುತ್ತೆ ಹೇಗೆ ಬರುತ್ತೆ ಅಂತ. ಸೊ ಇವತ್ತು ನೋಡಿದಾಗ ತುಂಬಾ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗೆ ನನಗೆ ಪುಷ್ ಮಾಡಿರೋ ನನ್ನ ಪೇರೆಂಟ್ಸ್ ಆಗಲಿ ಎಲ್ಲ ಫ್ರೆಂಡ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಮ್ಮ ಡೈರೆಕ್ಟರ್ ಸರ್ ಲೈಕ್ ಹಿ ವಾಸ್ ವೆರಿ ಸಪೋರ್ಟಿವ್. ಅಂದರೆ ಒಂದು ಇನ್ನೋಸೆನ್ಸ್ ಇದೆ ಅವರಲ್ಲಿ,
ಮೇಡಮ್ ಹಂಗೆ ಮಾಡಬೇಕು ಮೇಡಮ್ ಹಿಂಗೆ ಮಾಡಬೇಕು ಮೇಡಮ್ ಅಂತ. ಅಂದರೆ ಎಲ್ಲ ಆ್ಯಕ್ಟ್ರೆಸ್ಗೂ ಒಂದು ನರ್ವಸ್ನೆಸ್ ಇರುತ್ತೆ, ಸೆಟ್ಟಲ್ಲಿ ಹೇಗಿರ್ತೀವೋ ಹೇಗೆ ಅಂತ. ಬಟ್ ಆ ಥರ ಯಾವುದೇ ರೀತಿಯ ಅನ್ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಇರಲಿಲ್ಲ, ತುಂಬಾ ಕಂಫರ್ಟ್ ಮಾಡಿಸ್ತಿರೋ ಟೀಮಲ್ಲಿ. ಹಾಗೆ ನನ್ನ ಕೋ ಆ್ಯಕ್ಟರ್ ಸಮೀರ್ ಆಚಾರ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಒಳ್ಳೆ ವ್ಯಕ್ತಿ. ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಲೈಕ್ ಏನಂತಾರೆ, ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದಿದೆ ಅಲ್ವಾ, ಎಲ್ಲ ಕಲಾವಿದರಿಗೆ ತುಂಬ ಮುಖ್ಯ. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಒಂದು ಕಲಾವಿದೆಯಾಗಿ ಇದು ಒಂದು ನನಗೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಒಂದಷ್ಟು ಮೂವೀಸ್ ಬರುತ್ತೆ ಇದರಿಂದ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದು ವಿಜಯವಾಣಿಯಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಓದಿದ್ದು ದಯಾನಂದ ಸಾಗರ್ಲಿ ಜರ್ನಲಿಸಮ್ ಇನ್ ಮಾಸ್ ಕಾಮ್ ಅಂತ. ನನಗೆ ಕನ್ನಡದಲ್ಲಿ ತುಂಬ ಒಲವಿತ್ತು. ಯಾಕಂದರೆ ನನ್ನ ತಂದೆ ಅವರು ಪ್ಯಾಷನ್ ಬಂದುಬಿಟ್ಟು ಲೇಖಕರು ಆ್ಯಕ್ಚುಲಿ. ಸೊ ಅದರಿಂದ ನಮಗೆ ಮನೆಯಲ್ಲಿ ಕನ್ನಡದ ವಾತಾವರಣ ತುಂಬ ಇತ್ತು. ಸೊ ನಮ್ಮ ಮನೇಲಿ ನಾನು ಇಂಗ್ಲೀಷಲ್ಲಿ ಡಿಗ್ರಿ ಮಾಡಿದ್ರು ಕೂಡ ಕನ್ನಡದಲ್ಲಿ ಫಸ್ಟು ನೀನು ಕಲ್ತ್ಕೋ, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಸೊ ಪತ್ರಿಕೆಗಳಲ್ಲಿ ಒಂದಷ್ಟು 2-3 ತಿಂಗಳು ನಾನು ಕೆಲಸ ಮಾಡಿದೆ. ಅದಾದಮೇಲೆ ನಾನು ಪವರ್ ಟಿವಿಯಲ್ಲಿ ಜರ್ನಲಿಸ್ಟಾಗಿ ಕೆಲಸ ಮಾಡಿದೆ. ಒಂದಿನ ರ್ಯಾಂಡಮ್ ಆಗಿ ನಂಗೊಂದು ಆಡಿಷನ್ ಬಂತು ಹೋಸ್ಟಾಗಿ ಮಾಡೋಕ್ಕೆ ಟೆಲಿವಿಷನಲ್ಲಿ. ಸೊ ಟ್ರೈ ಮಾಡೋಲಕ್ ಅಂತ ಹೋದೆ. ಸೊ ಆವಾಗ ಅದು ಕ್ಲಿಕ್ ಆಗಿ ನಾನು ಶೋ ಹೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಮುಖಾಂತರ ಕೆಲವೊಂದು ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಮೂವಿಗಳಿಗೆಲ್ಲ. ಸೊ ನಾನು ಆಡಿಷನ್ ಕೊಡ್ತಾ ಅಲ್ಲಿ ಇಲ್ಲಿ ಹಾಗೆ ಕೊಡ್ತಾ ಕೊನೆಗೆ ಅದರಲ್ಲಿ ಒಂದು 10 ಕಲ್ಲು ಹಾಕಿದರೆ 1 ಕಲ್ಲು ಎಲ್ಲೋ ಬೀಳೋದು. ಅದ್ರ ಮುಖಾಂತರ ಒಂದು 5 ವರ್ಷ ಜರ್ನಿ ನೆನೆಸ್ಕೊಂಡ್ರೆ ಈ ಥರ ಇದೆ ಅಷ್ಟೇ. ಸೊ ಇವತ್ತು ನೆನೆಸ್ಕೋತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಮತ್ತೊಮ್ಮೆ ಇಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ, ಹಾಗೆ ನೀವು ಕೇಳ್ತಾ ಇದ್ರೆ ಆಗ್ಲಿಂದ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಮೃತ ಅವರೇ, ತುಂಬ ಒಳ್ಳೇದಾಗಲಿ ಪ್ರಾಜೆಕ್ಟ್ ಮೂಲಕ. ಆ್ಯಂಡ್ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ರಾಗಿಣಿ ಮ್ಯಾಮ್. ನಿಜವಾಗ್ಲೂ ಕಪಲ್ ಆಫ್ ಇಯರ್ಸಿಂದ ನಾವು ನಿಮ್ಮನ್ನು ಭೇಟಿ ಮಾಡ್ತಾನೆ ಇದ್ದೆ. ಬಟ್ ಆ್ಯಕ್ಚುಲಿ ಲಾಸ್ಟ್ ಡಿಸೆಂಬರಲ್ಲಿ ನಾನು ಸಾಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮ್ಯಾಮ್ ಕಾಲ್ ಶೀಟ್ ತುಂಬ ಬ್ಯುಸಿ ಇತ್ತು. ಹೈದರಾಬಾದ್ ಚಿರಂಜಿ ಜೊತೆ ಬೋಲಾ ಶಂಕರ್ ಸಾಂಗ್ ಮಾಡ್ತಾಯಿದ್ರು ಚಿರಂಜಿ ಜೊತೆ. ಸೊ ಆ ಟೈಮಲ್ಲಿ ಆಗಲಿಲ್ಲ, ಕೊಡು ಬಂದಿಲ್ಲ. ಸೊ ಮ್ಯಾಮ್ ಈಗಲೂ ಹೇಳಿದ್ದಾರೆ, ಸಂತು ವಿ ಕ್ಯಾನ್ ಡೂ ನೆಕ್ಸ್ಟ್ ಅಂತ. ಬಟ್ ನೆಕ್ಸ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೆಫಿನೆಟ್ಲಿ ವಿಜುವಲಿ ಸೂಪರ್ ಮಾಡ್ತೀವಿ. ಸಾಂಗ್ ಎಲ್ಲ ಬೇರೆ ಲೆವೆಲ್ ಮಾಡ್ತೀವಿ 100%. ರವಿಚೇತನ್ ಹೇಳ್ದಂಗೆ ಓ ಎ ಲಡ್ಕಿ ಅಂತ ಹೇಗೆ ಉಟ್ಕೊಂತು, ಅದು ಇವರೇನೋ ಕಾರಣ ಹೇಳಿ. ಆ್ಯಕ್ಚುಲಿ ಓ ಎ ಲಡ್ಕಿ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದೀನಕ್ಕಂತ ಕಾರಣ ಮ್ಯಾಮ್ನ ನಾನು ಫಾಲೋಯಿಂಗ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಬಿಕಾಸ್ ಐ ಆಮ್ ಆಲ್ಸೋ ಒನ್ ಆಫ್ ದ ಫ್ಯಾನ್. ಒಂದು ಇನ್ಸ್ಪಿರೇಷನ್ ಬೇಕು, ಏನೇ ಒಂದು ಮಾಡಬೇಕು ಅಂದ್ರೆ ಒಂದು ಇನ್ಸ್ಪಿರೇಷನ್ ಬೇಕು. ಸೊ ನಾನು ಮ್ಯಾಮ್ನ ಇನ್ಸ್ಪಿರೇಷನಾಗಿ ತೊಗೊಂಡೆ. ಸೊ ಇನ್ಸ್ಪಿರೇಷನ್ ಮಾಡಿ ಲಿರಿಕ್ಸು ರೆಡಿ ಮಾಡಿದೆ. ಸೊ ಸಿಂಗಿಂಗ್ ವೈಸಲ್ಲಿ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಸರ್. ಆ್ಯಕ್ಚುಲಿ ಐ ಆಮ್ ನಾಟ್ ಎ ಗುಡ್ ಸಿಂಗರ್, ನೀವೇನು ಓಕೆ ನೋಡಿದ್ದೀರಾ. ಸೊ ಜಸ್ಟ್ ಒಂದು ಟ್ರೈ ಮಾಡಿದ್ದೀನಿ. ಸೊ ಮ್ಯಾಮು ಅವ್ರ ಇಮ್ಯಾಜಿನೇಷನ್ ಇಟ್ಕೊಂಡೆ ಈ ಸಾಂಗ್ ಮಾಡಿದೆ. ಬಿಕಾಸ್ ಅವ್ರು ನಾರ್ತ್, ಸೊ ಅವ್ರ ಇಮ್ಯಾಜಿನೇಷನ್ ಮಾಡಿದೆ, ಸಾಂಗ್ ಚೆನ್ನಾಗಿ ಬಂತು. ಸೊ ಎಸ್ಪೆಷಲಿ ನಮ್ಮ ರವಿಚೇತನ್ ಸರ್ ಅವ್ರು ಆ್ಯಕ್ಚುಲಿ ಇರಬೇಕಾಯ್ತು ಈ ಸಾಂಗಲ್ಲಿ, ಕಾರಣಗಳಿಂದ ಆಗಲಿಲ್ಲ. ಸರ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವು ಅಲ್ಲಿ ಸ್ಕೆಚ್ ಹಾಕಿದ್ದಾರೆ ಗೊತ್ತಾಯ್ತು. ಓಕೆ ಇರಲಿ ಸರ್. ಸೊ ಸರ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಧೀರ ಯಾವಾಗ ಡ್ರಾಪ್ ಆಯಿತು ನನಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ರವಿಚೇತನ್ ಸರ್. ನಾನು ಮರೆಯಲ್ಲ ಇವತ್ತು. ಸೊ ನನಗೆಲ್ಲ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೂ ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ಅವರ ಒಳ್ಳೆ ಗುಣ ಅದು. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ನಾವು ಮಾಡೋಣ ಮೇಡಮ್, ಎಲ್ಲ ಒಂದು ಕಾಂಬಿನೇಷನ್ ಮಾಡೋಣ ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಆ್ಯಂಡ್ ನಾನು ಫಸ್ಟ್ ಹೇಳಬೇಕಾಗಿರೋದು ಈ ಸಾಂಗ್ ಬಂದು ನನ್ನ ತ್ಯಾಗು. ಸೊ ಇವನಿಲ್ಲ ಅಂದರೆ ನಾನು ಸಾಂಗ್ ಮಾಡ್ತಾನೆ ಇರಲಿಲ್ಲ. ಸೊ ನಾನು ತುಂಬ ಸಪೋರ್ಟ್ ಮಾಡಿದೆ. ನಾನು ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ, ಏನಪ್ಪ ಸಿನಿಮಾಗಳು ಯಾವುದು ಟೇಕ್ ಓವರ್ ಆಗ್ತಿಲ್ಲ, ಯಾವುದು ಸ್ಟಾರ್ಟ್ ಆಗ್ತಿಲ್ಲ, ಏನು ಮಾಡೋದು ಅಂತ. ಸೊ ನಾನು ತ್ಯಾಗು ನಮ್ಮಲ್ಲಿ ಭೇಟಿ ಮಾಡಿ ಒಂದು ಪ್ಲ್ಯಾನ್ ಮಾಡೋಣ ಅಂತ. ಸೊ ಅದಾದಮೇಲೆ ನಮ್ಮ ತ್ಯಾಗು ರೆಡಿ ಮಾಡಿದೆ, ಸೂಪರಾಗಿ ಮಾಡಿದೆ. ಎಕ್ಸ್ಟ್ರಾರ್ಡಿನರಿ, ಮೋಸ್ಟ್ ಹಾರ್ಡ್ ವರ್ಕಿಂಗ್, ಮೋಸ್ಟ್ ಕ್ರಿಯೇಟಿವ್ ಪರ್ಸನ್, ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಎಸ್ಪೆಷಲಿ ಪೇಷನ್ಸ್ ಅನ್ನೋದು ಬೇಕು. ಏನೇ ಟ್ಯಾಲೆಂಟ್ ಅನ್ನೋದ್ರು ಇದ್ರೂ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಹ್ಯಾವ್ ಎ ಲಾಟ್ ಆಫ್ ಪೇಷನ್ಸ್. ನಾನು ಇಲ್ಲ ನನಗೆ ಬೇರೆ ಬೇಕು, ರಿಪೀಟ್ ಬೇಕು, ಬೇರೆದೇನೋ ಸಪ್ರೇಟ್ ಬೇಕು, ಹೊಸ BGMಗಳು ಬೇಕು ಅಂದ್ರೂ ಕ್ರಿಯೇಟಿವ್ ಆಗಿ ರೆಡಿ ಮಾಡೋಣ. ತುಂಬ ಹಾರ್ಡ್ ವರ್ಕ್ ಮಾಡ್ದೆ. ರೀಮಿಕ್ಸ್ ಏನೋ 14 ನಿಮಿಷದಲ್ಲಿ ಮುಗಿದೋಯ್ತು ಕತೆ. ಬಟ್ ಸಾಂಗು ನಾವು ರೆಡಿ ಮಾಡೋಕ್ಕೆ 3 ತಿಂಗಳು ಟೈಮ್ ಹಿಡಿದಿತ್ತು. ಇದು ಫ್ಯಾಕ್ಟ್. ಏನಕ್ಕಂದರೆ ಅದು ನನ್ನ ಸಿಂಗಿಂಗಿಂದ.
ಮ್ಯೂಸಿಕ್ಕಿಂದ, ಬಿಕಾಸ್ ನಾನು ಹೊಸಬ ಸಿಂಗರಲ್ಲಿ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಅದು ನಿನ್ನ ಈ ಋಣ ನಾನು ಮರೆಯಲ್ಲ, ಆಯಿತಾ? ನೀನು ತುಂಬ ಹೆಲ್ಪ್ ಮಾಡಿದ್ಯಾ, ತುಂಬ ಪೇಷನ್ಸಾಗಿ ನನಗೆ ಸಪೋರ್ಟ್ ಮಾಡಿದ್ಯಾ, ಅದನ್ನು ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಒಟ್ಟಿಗೆ ನಾವು ಮಾಡೋಣ, ದೊಡ್ಡ ಲೆವೆಲ್ ಸಾಂಗ್ ಮಾಡೋಣ. ಎಷ್ಟು ದಿನ ಶೂಟ್ ಮಾಡಿದ್ರಿ ಮತ್ತು ಎಷ್ಟು ಖರ್ಚಾಗಿರ್ಬೋದು ನಿಮಗೆ? ಸರ್, ಈ ಸಾಂಗ್ ನೀವು ನಂಬ್ತಿರೋ ಬಿಡ್ತಿರೋ 2 ದಿನದಲ್ಲಿ ಶೂಟ್ ಮಾಡಿದ್ದೀನಿ ಅಷ್ಟೇ, 2 ದಿನ. ಸೊ ಒಂದು ವಿಪರ್ಯಾಸ ಏನಂದರೆ ಬ್ಯಾಲೆನ್ಸ್ ಶಾರ್ಟ್ಸ್ ಇತ್ತು, ಕೆಲವು ಬ್ಯಾಲೆನ್ಸ್ ಶಾರ್ಟ್ಸು. ಉಗ್ರಂ ರವಿ ಸರ್ನ ಕರೆಸ್ಕೊಂಡೆ, ಒಳ್ಳೆ ಕತೆ. ಏನಾಯಿತು, ಅವತ್ತು 41 ಡಿಗ್ರಿ ಇತ್ತು ಬೆಂಗಳೂರು. ಫಸ್ಟ್ ಟೈಮ್ ಬ್ಯಾಂಗ್ಳೂರು 41 ಡಿಗ್ರಿ ಸೆಲ್ಸಿಯಸ್. ನಮ್ಮ ಕ್ಯಾಮ್ರಾಮನ್ DOP ಹಾಲೇಶ್ ಅಂತ ಸರ್ ಬಂದಿಲ್ಲ, ಬಂದು ಹಂಗೆ ಜೂಟ್ ಆಗ್ಬಿಟ್ಟವ್ರೆ. ಬಟ್ ಈಸ್ ಅ ವೆರಿ ಹಾರ್ಡ್ ವರ್ಕ್ ಕ್ಯಾಮ್ರಾಮ್ಯಾನ್. ಅವರಿಲ್ಲ ಅಂದರೆ ಸಾಂಗ್ ಇಂಪಾಸಿಬಲ್. ಅವರೇ ನನಗೆ ಬೆನ್ನೆಲುಬು, ಕ್ಯಾಮ್ರಾಮ್ಯಾನು. ಸೊ ಡೆಫಿನೆಟ್ಲಿ ಇವರು ಉಗ್ರಂ ರವಿ ಸಾರು ನನಗೇನು ಸ್ವಲ್ಪ ಟ್ರೈ ಮಾಡಿ ಡಿಫ್ರೆಂಟಾಗಿ, ತುಂಬ ಅಗ್ಲಿ ಬೇಕು. ರವಿ ಚೇತನ್ ಸರ್ ಹೀರೋ ಇದ್ದಂಗಿದ್ದಾರೆ, ಸೊ ಅದು ನನಗೆ ಕನ್ವೆ ಆಗಲ್ಲ. ಇವರು ತುಂಬ ರಗಡ್ ಬೇಕು. ಸೊ ಈ ರಗಡ್ನೆಸ್ ಬೇಕು ತುಂಬ, ಯಾಕಂದರೆ ಒಂದು ಚೆನ್ನಾಗಿರೋ ಬ್ಯೂಟಿಫುಲ್ ಹುಡುಗಿನ ಒಂದು ಅಗ್ಲಿ ಇರುವಂಥ ಕ್ಯಾರೆಕ್ಟರು ಹೇಗೆ ಪಟಾಯಿಸೋಣ ಅನ್ನೋದು ಬೇಕಾಯಿತು. ಸೊ ಅದಕ್ಕೋಸ್ಕರ ಇವ್ರನ್ನ ಹಾಕ್ಕೊಂಡೆ. ಅವತ್ತು ತುಂಬ ಬಿಸಿಲಿತ್ತು, ತುಂಬ ಸ್ಟ್ರಗಲ್ ಮಾಡಿದ್ವಿ. ಅವತ್ತು 148 ಶಾರ್ಟ್ಸ್ ಕಟ್ ಮಾಡಿದ್ದೀನಿ, 148 ಶಾರ್ಟ್ಸು. ಎಲ್ಲರೂ ಪಾಪ ಕ್ಯಾಮ್ರಾಮ್ಯಾನ್ ಆಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ ಸುಸ್ತಾಗಿ ಕಾಲು ಗಂಟೆಗೆ ಮೇಡಮ್ 1 ಲೀಟರ್ ನೀರು ಕುಡಿತಾ ಇದ್ದಾರೆ. ಅವತ್ತು ತಡೆಯೋಕೆ ಆಗ್ತಾ ಇಲ್ಲ, ಅಷ್ಟು ಸ್ಟ್ರೆಸ್ ಆಗ್ತಾ ಇದ್ದಾರೆ, ಅಷ್ಟು ಬಾಡಿ ವೀಕ್ ಆಗ್ತಾಯಿದೆ. ಬಟ್ ಬಿಡಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಫಿನಿಶ್ ಮಾಡಿದ್ವಿ. ಥ್ಯಾಂಕ್ ಯು ಉಗ್ರಂ ರವಿ ಸರ್, ನಿಮ್ಮ ಸಹಕಾರ ಹಿಂಗೆ ಇರಲಿ. ಓಕೆ ಸರ್, ಖರ್ಚಾಯ್ತು ಸರ್. ಅದು ಆಕಾಶ್ ಆಡಿಯೋ ಕಂಪ್ನಿಯವ್ರು ಇದ್ದಾರೆ ಸರ್, ಕೇಳಿಸ್ಕೊಂತ ಇಲ್ವಲ್ಲ? ಒಳ್ಳೇದು ಸರ್. ಫ್ಯಾಕ್ಟ್ ಹೇಳ, 2 ಲಕ್ಷ, 2 ಲಕ್ಷ. ಯಾಕಂದರೆ ಕೆಲವೆಲ್ಲ ಮಾಡಿದಾಗ ಹೇಳ್ತಿರ್ತಾರೆ, ಆ ರೇಟ್ಸ್ ಬೇರೆನೇ ಅವ್ರಿಗೆ ಗೊತ್ತಿರಲ್ಲ. ನೀವು ಹೇಳ್ತಿರೋದ್ರಿಂದ ಓಕೆ, ಬಟ್ ನೀವು ಹಾಕಿದ್ದಕ್ಕೆ ಆ ರಿಟರ್ನ್ಸ್ ಈಗ ಸಂಸ್ಥೆಗಳಿಂದ ಖಂಡಿತ ಇಲ್ಲೇ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ ಸರ್. ಇದು ಏನಕ್ಕೆ ಇಷ್ಟು ಟೈಟ್ ಬಜೆಟ್ ಮಾಡಿದಂದ್ರೆ ಒಂದು ಎಕ್ಸ್ಪರಿಮೆಂಟ್. ಎಲ್ಲರೂ ಸಪೋರ್ಟ್ ಮಾಡಿದ್ರು, ವಿತೌಟ್ ಪೇಮೆಂಟ್ ಯಾರು ಕೇಳಿದಿರ. ಸೊ ಸಪೋರ್ಟ್ ಮಾಡಿದಿರ. ಈವನ್ ನಮ್ಮ ತ್ಯಾಗು ಅಷ್ಟೇ, ಅವರು ಅಷ್ಟೇ, ಎಲ್ಲರೂ ಅಷ್ಟೇ. ಅದಕ್ಕೆ ಆ ಬಜೆಟ್ ನಂದಾಯಿತು. ಈಗ ನಮಗೊಂದು ಐಡಿಯಾ ಬಂತು, ಎಷ್ಟು ಮಾಡಿದ್ರೆ ಎಷ್ಟು ನಾವು ಸೇಫ್ ಆಗ್ತೀವಿ, ನೆಕ್ಸ್ಟ್ ಎಷ್ಟು ಮಾಡ್ಬೋದು ಅಂತ. ಸೊ ನಾಯಕಿ ಅಂತ ರಾಗಿಣಿ ಮೇಡಮ್ ಇದ್ರೆ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಸೊ ಮ್ಯಾಮ್ ಸಪೋರ್ಟ್ ಸೂಪರ್ ಮ್ಯಾಮ್. ನಿಮ್ಮನ್ನ ಬೇರೆ ಒಂದು ಇಮ್ಯಾಜಿನೇಷನ್ ಇದೆ, ಮಾಡಬೇಕು. ಗೋವಾದಲ್ಲಿ ಅಂದ್ಕೊಂಡಿದ್ದೀನಿ ಶೂಟು ವಿತ್ ಲ್ಯಾಂಪ್ ಹೋಗಿನಿ, ಒಂದು ಬಾಂಬೆ ಸ್ಟೈಲ್ ಸಾಂಗ್ ಮ್ಯಾಮ್. ಬಾಂಬ್ ತರ ಇರಬೇಕು ಮ್ಯಾಮ್. Only thing I want to say to all the people who are doing new things, ನಾನು ಯಾಕೆ ಮೈಕ್ ತಗೊಂಡು ಹೇಳ್ತಾ ಇದ್ದೀನಿ ಅಂದರೆ, ಇದು ರಿಜಿಸ್ಟರ್ ಆಗಿ ಯಾವತ್ತು ಚಿಕ್ಕದು ದೊಡ್ಡದು, ಐ ಕ್ಯಾನ್ ಸ್ಪೀಕ್ ವಿದೌಟ್ ದ ಮೈಕ್ ಆಲ್ಸೋ. ಯಾವತ್ತು ಚಿಕ್ಕದು ದೊಡ್ಡದು ಅಂತ ಅನ್ಕೋಬಾರ್ದು. ದೇರ್ ಇಸ್ ನಥಿಂಗ್ ಲೈಕ್ ಬಿಗ್ ಸ್ಮಾಲ್. ಇಟ್ ಈಸ್ ಓನ್ಲಿ ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಯಾವ ಮನಸ್ಸಿಂದ, ಯಾವ ಇಂಟೆನ್ಷನಿಂದ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಸೊ ಎಲ್ಲರೂ whoever is trying to do something new, whoever is trying to experiment ಅಂತ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ it's going to benefit you in the long run ಅಷ್ಟೇ. ಓಕೆ, ಲಾಜಿಕ್ ತುಂಬ ಇಂಪಾರ್ಟೆಂಟ್. ಈಗ ಇನ್ನೊಂದು ಸೊ ಹೀರೋ ಬಗ್ಗೆ ಹೇಳಬೇಕು. ಸಮೀರ್ ನಗರತ್, ಸಮೀರ್ ಆಚಾರ್. ಓಕೆ, ಸೊ ನಾನು ಆಲ್ಮೋಸ್ಟ್ 1 ಇಯರ್ ಆಯ್ತು ಈ ಸಾಂಗ್ಗೆ. ಬಿಕಾಸ್ ತುಂಬ ಜನ ಹೀರೋಗಳು ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಡೈರೆಕ್ಟರ್ ಫುಲ್ಫಿಲ್ ಏನು ಮಾಡಬೇಕು, ಅವ್ರ ಇಮ್ಯಾಜಿನೇಷನ್ ಏನಿದೆ, ಸೊ ಅದನ್ನು ಯೋಚನೆ ಮಾಡಲ್ಲ. ಸರ್ ನನಗೆ ಎಕ್ಸ್ಪೆರಿಮೆಂಟ್ ಬೇಕು, ಮಾಡ್ತೀನಿ, ಹೋಯ್ತೀನಿ. ಒಂದು ಪ್ಯಾಷನೇಟ್ ಇಲ್ಲ, ಒಂದು ಡೆಡಿಕೇಶನ್ ಇಲ್ಲ, ಒಂದು ಡೈರೆಕ್ಟರ್ ಇಮ್ಯಾಜಿನೇಷನ್ ಏನಿದೆ, ನಾನು ಏನು ಮಾಡಬೇಕು ಅನ್ನೋದು ಏನೂ ಇಲ್ಲ. ಆಲ್ಮೋಸ್ಟು ನಾನು ಕೆಲ ಟೈಮ್ ಅದಕ್ಕೂ ಕಾಂಪ್ರಮೈಸ್ ಆಗ್ಬಿಟ್ಟೆ. ಸಾಂಗ್ ಚೆನ್ನಾಗಿ ಬರಲಿ, ಹೋಗಿ ಪರವಾಗಿಲ್ಲ ಅಂತೇಳಿ. ಬಟ್ ಓಡೋಗ್ಬಿಟ್ರು ಕೆಲವರೆಲ್ಲ. ಏನಕ್ಕಂದರೆ ಪರ್ಫೆಕ್ಷನ್. ನೀವೇನು ಒಂದೊಂದು ಶಾರ್ಟ್ ನೋಡಿದಿರೋ, ಒಂದೊಂದು ಶಾರ್ಟ್ ಒಂದು ಪ್ರಿಪ್ರೇಷನ್ ಮಿನಿಮಮ್ ಅಂದ್ರೂ ನಾನು 4 to 5 months ಮಾಡಿದ್ದೀನಿ ಸರ್. ಎವ್ರಿ ಶಾರ್ಟ್ಸ್ ಅಷ್ಟು ಸುಲಭ ಅಲ್ಲ. ಒಬ್ಬ ಹೊಸಬನ್ನ ಇಟ್ಕೊಂಡು ಮಾಡಬೇಕು ಅಂದ್ರೆ ಸುಲಭ ಅಲ್ಲ. ಹೀರೋಯಿನ್ಗೂ ಅಷ್ಟೇ. ಸೊ ಅವ್ರನ್ನೂ ಪ್ರಿಪ್ರೇಷನ್ ಮಾಡಿದ್ವಿ. ಡ್ಯಾನ್ಸ್ ಮಾಸ್ಟರ್ಗಳು ಅವರು ಸ್ವಲ್ಪ ತುಂಬ ಜನ ಓಡೋಗ್ಬಿಟ್ರು, ತುಂಬ ಅವ್ರಿಗೆಲ್ಲ ಆಗಲಿಲ್ಲ. ಅವ್ರು ಕಮರ್ಷಿಯಲ್ ಆದರು. ಕೊನೆಗೆ ನಾನೇನು ಮಾಡಿದೆ, ಡ್ಯಾನ್ಸ್ ನಾನೇ ಕಂಪೋಸಿಂಗ್ ಮಾಡಿಕೊಂಡೆ. 2 BGM ಬಿಟ್ಟು ಸರ್, ಮಿಕ್ಕಿದೆಲ್ಲ ನಾನೇ ಡ್ಯಾನ್ಸ್ ಕಂಪೋಸ್ ಮಾಡಿಕೊಂಡು, ಅದು ಸಂಜಿತ್ ಹೆಗಡೆ ಅಂತ ಪ್ಲ್ಯಾನ್ ಮಾಡಿದೆ ಸಿಂಗರ್ ಆಗಿ. ಡ್ಯೂ ಟು ದ ಬಜೆಟ್
ನಮ್ಮ ತ್ಯಾಗ ಹೇಳಿದ್ರು ತುಂಬ ಬಜೆಟ್ ಹೈ ಇದೆ ಅಂದರು. ಬಟ್ ನಾವೇನು ಮಾಡಿದ್ವಿ, ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಎಕ್ಸ್ಪೆರಿಮೆಂಟು. ಸೊ ಅದಕ್ಕೆ ಏನು ಮಾಡಿದೆ, ನಾನೇ ಫಸ್ಟ್ ಟೈಮ್ ಹಾಡಿದೆ. ಸೊ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ಇವರೆಲ್ಲ ಧೈರ್ಯ ಕೊಟ್ಟರು. ಸಂತೂರ್ ನೀವು ಒಂದ್ಸಲಿ ಟ್ರೈ ಮಾಡಿ ಮಾಡ್ಬೋದು ಅಂದರು. ಆ ಒಂದು ಕಾರಣದಿಂದ ನಾನು ಈ ಹಾಡು ಹಾಡಿದ್ದೀನಿ. ಸೊ ಆಮೇಲೆ ಅಮೃತ ಒಬ್ಬರ್ ಅವ್ರ ಬಗ್ಗೆ ಮಾತಾಡಬೇಕು. ಸಮೀರ್ ಬಗ್ಗೆನೇ ಮಾತಾಡಬೇಕು. ಸಮೀರ್ ಇಸ್ ಅ ವೆರಿ ಹಾರ್ಡ್ ವರ್ಕರ್, ಗ್ರೇಟ್ ಟ್ಯಾಲೆಂಟೆಡ್ ಪರ್ಸನ್, ವೆಲ್ ಫ್ಯೂಚರ್ ಇದೆ. ಓಕೆ, ಗುಡ್ ಫ್ಯೂಚರ್ ಇದೆ. ಸೊ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ತುಂಬ ಜನ ಬಂದರು, ಹೀರೋಯಿನ್ ಬಂದರು, ಹೋದರು. ಬಟ್ ಫೈನಲಿ ಆ ಋಣ ನಿಮಗಿತ್ತು, ಆ ಋಣ ನಿಮ್ಮ ಕಾಂಬಿನೇಷನ್ಗಿತ್ತು ಅನ್ಸುತ್ತೆ. ಸೊ ಸುಮ್ಮನೆ ಯಾರು ಮಾಡೋಕ್ಕೆ ಅಸಾಧ್ಯ ಇಲ್ಲ. ಸೊ ಚೆನ್ನಾಗಿ ಮಾಡಿರ. ಆಕ್ಸಿಡೆಂಟ್ ಆಯಿತು ಸೆಕೆಂಡ್ ಡೇ ಶೂಟ್ ಆಗೋ ಬಿಫೋರ್ ಮೇಡಮ್, ಈ ಗಾಟ್ ಆಕ್ಸಿಡೆಂಟ್. ಆ ಆಕ್ಸಿಡೆಂಟಲ್ಲೂ ಪರ್ಫಾರ್ಮ್ ಮಾಡಿದ್ದಾರೆ. ದಟ್ ಈಸ್ ಅ ಗ್ರೇಟ್ ಥಿಂಗ್. ಆ ಪ್ಯಾಷನ್ ಎಲ್ಲಿ ನನಗೆ ತೊಂದರೆ ಆಗಬಾರ್ದು, ಶೂಟಿಂಗ್ ನಿಲ್ಲಬಾರ್ದು ಅಂತ ಹೇಳಿ ಸೊ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್, ಗುಡ್ ಡಿಸೈನಿಂಗ್ ಎಲ್ಲ ಮಾಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ. ಲೆಟ್ಸ್ ಸಿ ಇನ್ ಫ್ಯೂಚರ್ ವಿಲ್ ಟುಗೆದರ್ ವಿಲ್ ಡೂ ದ ಪ್ರಾಜೆಕ್ಟ್ಸ್. ಓಕೆ, ಯಾ. ಆ್ಯಂಡ್ ಅಮೃತ ಒಬ್ಬರ್ ಮ್ಯಾಮ್ ಸ್ವಲ್ಪ ನೋಡಿ ಮೇಡಮ್, ವೆರಿ ತುಂಬ ಸೀರಿಯಸ್. ಓಕೆ, ಸೊ ಮೇಡಮ್ ಒಂದು ತುಂಬ ಹಾನೆಸ್ಟು, ಡೆಡಿಕೇಶನ್ನು, ಪ್ಯಾಷನೇಟು, ಎಷ್ಟು ಬೇಕೋ ಅಷ್ಟೇ ಮಾತು, ಅಷ್ಟೇ, ಜಾಸ್ತಿ ಪಾತ್ರ ಅಲ್ಲ. ಒಂದು ಸ್ಮೈಲ್ ತುಂಬ ಕೊಡ್ಬೇಕಂತ ತುಂಬ ಡಿಮ್ಯಾಂಡ್ ಇದೆ ಮೇಡಮ್ ಹತ್ರ. ಸೊ ಗಿಲಿ ಎಲ್ಲ ಮಾಡಿದ್ರು. ಈಗ ಸೀರಿಯಲ್ಸ್ ಮಾಡ್ದವ್ರೆ, ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸೊ ಅವರು ನನ್ನ ಸಹಕಾರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮೃತ ಒಬ್ಬರ್. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಓಕೆ, ಸೊ ಯಾವುದೇ ಆಪರ್ಚುನಿಟಿ ಬಂದನು ಸೊ ಯು ಶುಡ್ ಟೇಕ್ ಇಟ್ ವೆರಿ ಡೆಡಿಕೇಶನ್ ಆಗಿ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಆಮೇಲೆ ಸರ್ ನೀವು ಬಂದಿದ್ದೀರಾ, ನಂಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ನೆಕ್ಸ್ಟ್ ಏನಾದರೂ ನಮ್ಮ ಕಾಂಬಿನೇಷನ್ ಪ್ಲ್ಯಾನ್ ಮಾಡೋಣ ಸರ್. ಓಕೆ, ಪ್ಲ್ಯಾನ್ ಮಾಡೋಣ. ಸೊ ಇಷ್ಟೆಲ್ಲ ಇದು ನಮ್ಮ ಟೀಮ್ ಬಗ್ಗೆ. ಕ್ಯಾಮ್ರಾಮನ್ ಹಾಲೇಶು, ಮ್ಯೂಸಿಕ್ ಡೈರೆಕ್ಟರು ಶಿವರಾಜ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಈಸ್ ಆಲ್ಸೋ ಸಪೋರ್ಟೆಡ್ ಲಾಟ್ ಆಫ್ ಫಾರ್ ಮೀ. ಆ್ಯಂಡ್ ಇದೆಲ್ಲ ಆದಮೇಲೆ ಸೊ ನಾನು ಏನಕ್ಕೆ ಈ ಸಾಂಗ್ ಮಾಡೋ ಉದ್ದೇಶ ಫಸ್ಟ್ ಅದನ್ನು ಹೇಳ್ಬಿಡ್ತೀನಿ ಮೇನ್ ಆಗಿ. ಸೊ ನಾನು ಓಂ ಸಾಯಿ ಪ್ರಕಾಶ್ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ 2007 ಲವಕುಶ ಸಿನಿಮಾದಿಂದ. ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬ ಕೆಲಸಗಳು ಮಾಡ್ತಾನೆ ಇದ್ದೆ. ಅದಾದ ನಂತರ ನಾನೇನಾಯಿತು, ಇಂಡಸ್ಟ್ರಿ ಕೆಲಸಗಳು ಮಾಡ್ತಾ ಇದ್ದೆ, ಸಿನಿಮಾ ಡೈರೆಕ್ಷನ್ ಅವಕಾಶ ಸಿಗಲಿಲ್ಲ. ಆ್ಯಕ್ಚುಲಿ ಮಣಿಪಾಲ್ ರೆಕ್ರೂಟಿಂಗ್ ಆಫೀಸರ್ ಆಗಿ ಮತ್ತೆ ಹೋದೆ ಅಲ್ಲಿ, HR ಡಿಪಾರ್ಟ್ಮೆಂಟ್ ಮಣಿಪಾಲ್ ಎಂಟೈರ್ ಗ್ರೂಪ್ಸಲ್ಲಿ. ಅಲ್ಲಿ ಮಾಡಾದ್ಮೇಲೆ ಮತ್ತೇನು ಮಾಡಿದೆ, ಈ ಸೋಲ್ ಇರುತ್ತಲ್ವ ಕಂಪ್ನಿಗಳೆಲ್ಲ ಇರಲ್ಲ, ತಳ್ತಾ ಇರುತ್ತೆ, ಈ ನಿನ್ನ ಜಾಗ ಅಲ್ಲ, ನೀನು ಸಿನಿಮಾ ಮಾಡಬೇಕು, ನೀನು ಅಲ್ಲಿ ಹೊರಡಬೇಕು, ನಡಿ ಇಲ್ಲಿಂದ ಹೊರಡುವಂತು ಹೊರಟೆ. 2017 ಅಧೀರ ಅಂತ ಒಂದು 15 lakhs ಮೋರ್ ಬಡ್ಜೆಟ್, 3 days ನೈಟ್ ಹೊಸಬ್ರು ಹಾಕೊಂಡು ನಾನು ಟ್ರೈಲರ್ ಮಾಡಿದೆ. ಏನಕ್ಕಂದ್ರೆ ನನ್ನ ಮೇಕಿಂಗ್ ಗೊತ್ತಾಗಲಿ ಅಂತ. ಅವಾಗ ಫಸ್ಟು ರಾಜಮೌಳಿ ಅವರು ಬಾಹುಬಲಿಯಿಂದ ಮಾಡಿದರು. ನಮ್ಮ ಕನ್ನಡದಲ್ಲಿ ಯಾರು ಅಟೆಂಪ್ಟ್ ಮಾಡಿರಲಿಲ್ಲ. ಸೊ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಟ್ರೈಲರ್ ಮಾಡಿ ಪ್ರೊಡ್ಯೂಸರ್ನ ಪೂಜೆ ಮಾಡಿದೆ, ಕನಕಪುರ ಶ್ರೀನಿವಾಸನ್ ಅವರು. ಸೊ ಅವರು ನನ್ನ ಟ್ರೈಲರ್ ಇಷ್ಟಪಟ್ಟು ಸರಿ ನಾವು ಸಿನಿಮಾ ಮಾಡೋಣ ಅಂತ ಬಂದರು. ಬಂದಮೇಲೆ ಆಮೇಲೆ ಫಸ್ಟು ಅದನ್ನು ಪ್ಲ್ಯಾನ್ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಸರ್. ಅದು ರವಿಚಂದ್ರನ್ ಸರ್ ನಾನು ಸಪೋರ್ಟ್ ಮಾಡಿದ್ರು. ಕುರುಕ್ಷೇತ್ರ ಸೆಟ್ಟಲ್ಲಿ ನಾನು ಕರೆದು ತುಂಬ ರೆಸ್ಪೆಕ್ಟ್ಫುಲ್ಲಿ ಮಾತಾಡಿಸಿ, ಬಟ್ ನಿಖಿಲ್ ಕುಮಾರಸ್ವಾಮಿ ಸರು ನಮ್ಮದು ಕಾಂಬಿನೇಷನ್ ಆಗಲಿಲ್ಲ. ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರು ಆಲ್ಮೋಸ್ಟ್ 1 year ವೆಯ್ಟ್ ಮಾಡ್ತಾಯಿದ್ರು, ಬೇಗನೆ ಸ್ಟಾರ್ಟ್ ಮಾಡಿ ಅಂತ. ಸೊ ಉಪ್ಪಿ ಅವ್ರಿಗೆ ಕತೆ ಹೇಳಕ್ಕೆ ಹೋಗಿದೆ. ಉಪ್ಪಿ ಅವ್ರಿಗೆ ಆಲ್ಮೋಸ್ಟ್ ಇದು 2.25 hour ಸಿನಿಮಾ ಅಧೀರ ಅಂತ. ಸೊ ಅದೇನಾಯಿತು, ಕತೆ ಹೇಳಿದ್ಮೇಲೆ ಅವ್ರಿಗೂ ತುಂಬ ಇಂಪ್ರೆಸ್ ಆಗ್ಬಿಟ್ರು ಉಪ್ಪಿ ಸರ್. ಸೊ ಇದೊಂದು ಸಿನಿಮಾ ಮಾಡ್ರೆ ಸಾಕು ನನಗೆ, ಆ ರೇಂಜ್ಗಿದೆ, ಆ ಸ್ಕೇಲ್ ಇದೆ, ತುಂಬ ಚೆನ್ನಾಗಿದೆ. ಹಾಲಿವುಡ್ ಟೆಕ್ನಿಕಲ್ ಸ್ಕ್ರೀನ್ ಪ್ಲೇ ಮೆಥಡ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮಾಡ್ತಾ ಇರೋದು. ಸೆಕೆಂಡ್ ಆಫ್ ಪೀರಿಯೋಡಿಕ್, ರಗಡ್ ಪೀರಿಯೋಡಿಕ್, ಅದೊಂದು 1000 years ಬ್ಯಾಕ್, ಅಂದರೆ 3 ಜಾನರ್ ಇರುತ್ತೆ. 1000 years ಬ್ಯಾಕು, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಿಸ್ಟಿಕ್ ಒಂದು 80 years, ಇಷ್ಟು 3 ಜಾನರ್ ಇರೋ ಒಂದು ಸಬ್ಜೆಕ್ಟ್. ಸೊ ಉಪ್ಪಿ ಸರ್ ಇಷ್ಟಪಟ್ಟರು, 50ನೇ ಸಿನಿಮಾ ಡೇಟ್ಸ್ ಕೊಟ್ಟರು. ಸೊ ಕೊಟ್ಟಾದ್ಮೇಲೆ ಏನಾಯಿತು, ಉಪ್ಪಿ ಸರ್ ಓವರ್ ಎಕ್ಸಾಜರೇಷನ್, ಸಮಥಿಂಗ್ ವಿ ಡೂಯಿಂಗ್ ಗ್ರೇಟ್ ಬಿಫೋರ್ KGF ನಮ್ದು ಇದ್ದಿದ್ದು ಫಸ್ಟ್ ಪ್ಯಾನ್ ಇಂಡಿಯಾ. ಇಲ್ಲ ನಾವು ಗ್ರೇಟ್ ಲೆವೆಲ್ ಮಾಡ್ತಾ ಇದೀವಿ ಸಂತು ಅಂತ. ಬಟ್ ಪ್ರೊಡ್ಯೂಸರ್ ಈಸ್ ಬೇಗನೆ ಸ್ಟಾರ್ಟ್ ಮಾಡಬೇಕಂತ ಅವರು. ಇಲ್ಲಿ ಉಪ್ಪಿ ಅವರಿಂದ ನಾವೆಲ್ಲ ಉಪ್ಪಿ ಸರು ನಾನು ಲಾಜಿಕಲ್ ಮಾಡಿದ್ದೀವಿ. ಲಾಜಿಕಲ್ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗೆ ಅಂಥದ್ದು ಮಾಡ್ತಾ ಇದ್ದೀವಿ. ಬಟ್ ಪ್ರೊಡ್ಯೂಸರ್ಗೆ ಏನಾಯಿತು, ಕಾಯಕ್ಕೆ ರೆಡಿ ಇಲ್ಲ. ಸೊ ಇಮಿಡಿಯೇಟ್ಲಿ ಶೂಟ್ಗೆ ಹೋಗೋಣ ಅಮೇರಿಕಾದಲ್ಲಿ, ನಾವು ಹೊರಟ್ಬಿಡೋಣ ಗ್ರ್ಯಾಂಡ್ ಕ್ಯಾನಿಯನ್ ಶೂಟ್ಗೆ ಅಂತ.
ಸೊ ಆಯ್ತು ಓಡೋಣ ಅಂದ್ವಿ. ಅವ್ರ ಕತೆ ಹೇಳೋಕೆ ಹೋದ್ರು ಉಪ್ಪಿ ಸರ್ ಯಾರಿಗೆ ಪ್ರೊಡ್ಯೂಸರ್ಗೆ ಅದು ಡೈಜೆಸ್ಟ್ ಆಗಿಲ್ಲ. ಪ್ರೊಡ್ಯೂಸರ್ಗೆ ನೀವು ಡೈರೆಕ್ಟರ್ ನೀವು ಹೇಳಬೇಕಾಯ್ತು, ಉಪ್ಪಿ ಸರ್ ಹೇಳ್ಬಿಟ್ರಲ್ಲ ಹಿಂಗೆ, ಅದು ಕ್ಲಾಶ್ ಆಗಿ ಕೊನೆಗೆ ಸಣ್ಣ ರೀಸನ್ನಿಂದ ಸಿನಿಮಾ ನಿಂತೋಯ್ತು. ಅದೇ ಡೇಟ್ಸು ತ್ರಿಶೂಲಂ ಅಂತ ಸಿನಿಮಾ ಈಗ ಉಪೇಂದ್ರ ಮತ್ತು ರವಿಚಂದ್ರನ್. ಸೊ ನಾವೆಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ 18 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಸೊ ನಾವು ಯಾವತ್ತೂ ಹಾನೆಸ್ಟ್ ಆಗಿರ್ತೀವಿ ಸರ್, ನಾವು ಯಾವತ್ತೂ ಯಾರು ಇದು ಮಾಡಲ್ಲ. ಸೊ ಸಿನಿಮಾ ಟೇಕ್ ಓವರ್ ಆಗಲಿಲ್ಲ, ನಿಂತೋಯ್ತು. ಸೊ ನಾನು ಡಿಪ್ರೆಷನ್ ಹೋದೆ. ಉಪ್ಪಿ ಸರ್ ಸ್ವಲ್ಪ ಅವರು ಡಿಪ್ರೆಷನ್ ಹೋದರು, ಇದು ಸತ್ಯ. ಅದಾದಮೇಲೆ ಅವರು ಪ್ರಜಾಕಿ ಅಂತ ಸ್ಟಾರ್ಟ್ ಮಾಡಿಬಿಟ್ರು. ಅವರು ಮತ್ತೆ ಬ್ಯುಸಿ ಆಗಿಬಿಟ್ರು, ಬೇರೆ ಬೇರೆ ಪ್ರಾಜೆಕ್ಟ್ಸ್ ಲೈನ ಬ್ಯುಸಿ ಆಗಿಬಿಟ್ರು. ಸೊ ಈ ಪ್ರೊಡ್ಯೂಸರು ಸ್ವಲ್ಪ ಬೇಡ ಅಂದ್ಬಿಟ್ರು. ಮತ್ತು ನಾನು ಬೇರೆ ಬೇರೆ ಪ್ರೊಡ್ಯೂಸರ್, ಇಂಡಸ್ಟ್ರಿ ಟಾಪ್ ಪ್ರೊಡ್ಯೂಸರ್ ಎಲ್ಲರೂ ಕೇಳಿದೆ ಸರ್, ಯಾರೂ ಬರಲಿಲ್ಲ. ಈವನ್ನು ಕಾಲ್ ಹಾಕೊಂಡು ಅವ್ರ ಮ್ಯಾನೇಜರ್ ಹೇಳಿದ್ರು, ಹೌದು ರೆಡಿ ಇದೆ, ಕಂಟೆಂಟ್ ರೆಡಿ ಇದೆ, ಉಪ್ಪಿ ಸರ್ ಕೈಯಲ್ಲಿ ಬರೆದ್ರು ರೆಡಿ ಇದೆ ಅಂದರು. ಯಾರು ಮುಂದೆ ಬರಲಿಲ್ಲ. ಸೊ ಅದಾದಮೇಲೆ ಮತ್ತೇನು ಮಾಡಿದೆ, ನಾನು ಹೈದರಾಬಾದ್ ಹೋದೆ. ಅಲ್ಲು ಅರ್ಜುನ್ ತಮ್ಮ ಅಲ್ಲು ಶಿರೀಶ್ ಆ ಕತೆ ಅಲ್ಲಿ ಟ್ರೈ ಮಾಡಿದ್ವಿ. ಅಲ್ಲು ಶಿರೀಶ್ ಏನಾಯಿತು, ವೈಬ್ರೇಷನ್ ಆಗೋಯ್ತು. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಏನಿದ್ರು ನಮ್ಮ ಅಣ್ಣ ಅಲ್ಲು ಅರ್ಜುನ್ ಮಾಡ್ತಾರೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಸೊ ಅಲ್ಲಿಂದ ಮತ್ತೆ ನನ್ನ ಪಯಣ ಬಾಂಬೆಯಲ್ಲಿ ಒಂದು 6 ತಿಂಗಳು 7 ತಿಂಗಳಿದ್ದೆ. ವಿದ್ಯುತ್ ಜಂಪಾಲ್ ಕಮ್ಯಾಂಡೋ ಹೀರೋ. ಸೊ ಅಲ್ಲೂ ಟ್ರೈ ಮಾಡಿದೆ, ಆಲ್ಮೋಸ್ಟ್ ಎಲ್ಲ ಓಕೆ ಎಲ್ಲ ಆಗ್ತಾ ಇತ್ತು. ಬಟ್ ಅದು ಅಲ್ಲೂ ಪ್ರೊಡ್ಯೂಸರ್ ಪ್ರಾಬ್ಲಮ್ಮೇ. ಸೊ ಮತ್ತು ಇನ್ನೊಂದು ಏನಂದರೆ ಪ್ಯಾರಲಲ್ಲಿ, ಸೊ ಯಾರು ನೆಗೆಟಿವ್ ಥಿಂಕ್ ಮಾಡಬೇಡಿ. ವಾಟ್ ಈಸ್ ಅವರ್ ಲೈನ್ ಏನಿದೆ ಅದಿರ ಲೈನ್ ಸೆಕೆಂಡ್ ಹಾಫಿಗೆ ಅದೇ RRR. ಸೊ ಅದಕ್ಕೆ ಉಪ್ಪೀರ್ ಅವರು 50 ಸಿನಿಮಾ ಒಬ್ಬ ಹೊಸಮ ಕೊಡಬೇಕಂದ್ರೆ ತಮಾಷೆ ಅಲ್ಲ. ಸೊ ನಾನು ಕೊಟ್ಟೆ, ಆ ಕಂಟೆಂಟ್ ಇದೆ, ಆ ಸಬ್ಜೆಕ್ಟ್ ವಿಜುವಲ್ಸ್ ಹಂಗಿದೆ, ಸೌಂಡಿಂಗ್ ಆಗಿದೆ. ಸೊ ಮಿನಿಮಲ್ ಏನಾಯಿತು, RRR ಬಂತು. ಸೊ ಈ ಸಿನಿಮಾ ಇನ್ನು ಸದ್ಯಕ್ಕೆ ನಿಲ್ಲಿಸ್ಬೇಕಂತೇಳಿ ಸ್ಟಾಪ್ ಮಾಡಿದೆ. ಆದರೆ ಅಧೀರ ಸಾವಿಲ್ಲ, ಅದು ಸಾಯೋದಿಲ್ಲ, ರೀಬೌನ್ಸ್ ಆಗೇ ಆಗ್ತಾನೆ, ಎದ್ದು ಬಂದೇ ಬರ್ತಾನೆ. ಸೊ ತುಂಬ ಸಬ್ಜೆಕ್ಟ್ಸ್ ಇದೆ ಸರ್. ನನ್ನ ಹತ್ರ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗಳು, ಹಾನೆಸ್ಟ್ ಆಗಿರೋ ಟ್ಯಾಲೆಂಟ್ಸ್ಗಳು ಇಂಡಸ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಾ ಇಲ್ಲ. ಎಲ್ಲ ಸಿಕ್ಕಿದ ಮೇಲೆ ಕರೆಕ್ಟಾಗಿ ರಿಲೀಸಿಂಗ್ ಆಗ್ತಾ ಇಲ್ಲ. ತುಂಬ ಸಮಸ್ಯೆಗಳಿದೆ. ಬಟ್ ಆದ್ರೂ ನಾನು ಇಷ್ಟೇ ಕೇಳೋದು, ನಮ್ಮ ಪ್ರತಿಯೊಬ್ಬ ಸೀನಿಯರ್ಸು, ನಮ್ಮ ಆರ್ಟಿಸ್ಟು, ಅವರು ನಮಗೆ ಸಹಕಾರ ಕೊಡಬೇಕು. ಇನ್ನು ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡಬೇಕು. ಸೊ ಎಸ್ಪೆಷಲಿ ಮೀಡಿಯಾ ಮಿತ್ರರಿಗೆ, ನೀವಿಲ್ಲ ಅಂದ್ರೆ ನಾವು ಯಾರೂ ಇಲ್ಲ, ನೀವಂತರ ಬ್ರಹ್ಮಗಳು. ನನ್ನ ಕಥೆನೇ ಇರೋದಷ್ಟೇ. ರೈಟರ್ ಬರೀತಾ ಇರ್ತಾನೆ, ಅದು ಕ್ಯಾರಿ ಆಗ್ತಾ ಇರುತ್ತೆ ಲೈವಲ್ಲಿ. ಸೊ ಅದೇ ರೀತಿ ನೀವು ಯಾರಿಗೂ ಗೊತ್ತಿಲ್ಲರೂ ಕ್ಯಾಮ್ರಾ ಹಿಂದೆ ಇರೋ ಬ್ರಹ್ಮಗಳು ನೀವೆಲ್ಲ. ನೀವಿಲ್ಲ ಅಂದರೆ ಏನೂ ಇಲ್ಲ. ಯಾಕಂದರೆ ನಿಮ್ಮ ಡೆಡಿಕೇಶನ್ ತುಂಬ ಇದೆ. ನೀವಿಲ್ಲ ಅಂದರೆ ಯಾವುದೂ ಇಲ್ಲ, ಸೀರಿಯಸ್ ಆಗಿ. ಸೊ ನಾನೇನಂದು ಕೇಳ್ಕೊಳ್ಳೋದಂದರೆ, ಪ್ರತಿಯೊಂದು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ದಯಮಾಡಿ ಸಹಾಯ ಮಾಡಿ, ಪ್ರೋತ್ಸಾಹಿಸಿ, ಬೆಳೆಸಿ, ಆಶೀರ್ವದಿಸಿ. ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬ ಟ್ಯಾಲೆಂಟೆಡ್ ಹಾನೆಸ್ಟ್ ಆಗಿರೋ ಟ್ಯಾಲೆಂಟ್ಸ್ಗಳಿಗೆ ಪ್ರೋತ್ಸಾಹ ಕೊಡಿ, ಇಷ್ಟೇ. ಸೊ ಬಂದಿರುವಂಥ ಎಲ್ಲ ಮಿತ್ರರಿಗೆ ಧನ್ಯವಾದಗಳು. ಜೈ ಹಿಂದ್. ಹಾಂ